ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹಣಸೂರು. ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ SIR ಕುರಿತಂತೆ ಕೆಲವೊಂದಿಷ್ಟು ಗೊಂದಲಗಳು ಜನರ ಮನಸ್ಸಲ್ಲಿ ಈಗಲೂ ಕೂಡ ಇದೆ. ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ, ಅದಾದ್ಮೇಲೆ ಅದೇನೋ 2002 ದಾಖಲೆ ಕೇಳ್ತಾರಂತೆ. ಅದೆಲ್ಲಿಂದ ಕೊಡೋದಪ್ಪ, ನಮ್ಮ ಹತ್ರ ಇಲ್ವಲ್ಲ. ಹಾಗಾದ್ರೆ 2002 ದಾಖಲೆನ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ವೋಟರ್ ಐಡಿನೇ ಸಿಗಲ್ವಾ? ಹೀಗನ್ನೋ ಪ್ರಶ್ನೆ ಜನರಲ್ಲಿದೆ. ಇದರೊಟ್ಟಿಗೆ ಚುನಾವಣಾ ಆಯೋಗ ಜಿದ್ದಿಗೆ ಬಿದ್ದಿದ್ರೆ ರಾಜ್ಯ ಶಿಕ್ಷಣ ಇಲಾಖೆ ಹಠಕ್ಕೆ ಬಿದ್ದಂತಿದೆ. ಈ ಕಡೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶಿಕ್ಷಕರು ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಪಾಠನೂ ಮಾಡಬೇಕು, ಅದಾದ ಮೇಲೆ ಇಲ್ಲಿ SIR ಪ್ರಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ಬೇಕು. ಇದೊಂದು ರೀತಿಯಾಗಿ ಡಬಲ್ ಡ್ಯೂಟಿ ಆಗ್ಬಿಟ್ಟಿದೆ. ಅವ್ರು ಕಷ್ಟ ಕೇಳೋರು ಯಾರು? ನಮಗೆ ಕಷ್ಟ ಆಗ್ತಾ ಇದೆ ಅಂತ, ಇನ್ಕ್ಲೂಡಿಂಗ್ ಅಂಗನವಾಡಿ ಅವ್ರನ್ನೂ ಕೂಡ ಬಳಸ್ಕೊಳ್ಳಲಾಗ್ತಾ ಇದೆ. ಹಾಗಾಗಿ ಒಂದಷ್ಟು ಗೊಂದಲದ ಜೊತೆಗೆ ಆಗ್ತಿರುವ ಸಮಸ್ಯೆ. ಆಮೇಲೆ ಈ SIR ಪ್ರಕ್ರಿಯೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇನಿದೆಯಲ್ಲ, ಮನೆಗೆ ಭೇಟಿ ಕೊಟ್ಟು ಫಾರ್ಮ್ನ ಕೊಟ್ಟು ಫಿಲಪ್ ಮಾಡಿಸ್ಕೊಂಡು ಈಸ್ಕೊಂಡು ಬರೋದು, ಅದೆಲ್ಲ ಒಂದು ಪ್ರಕ್ರಿಯೆ ಅಥವಾ ಒಂದು ರೂಲ್ಸ್ ಅಂತ ಮಾಡಿದಾರಲ್ಲ, ರೂಲ್ಸ್ ಪ್ರಕಾರವೇ ಎಲ್ಲವೂ ನಡೀತಿದೆಯಾ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನು ಕೂಡ ನೀವು ನೋಡಿದ್ರಿ. ಅಲ್ಲೆಲ್ಲೋ ಮಂದಿರದಲ್ಲೋ, ಮಸೀದಿಲೋ ಅಥವಾ ಕಲ್ಯಾಣ ಮಂಟಪದಲ್ಲೋ, ಸ್ಕೂಲ್ ಗ್ರೌಂಡ್ನಲ್ಲೋ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ರು. ಇಲ್ಲಿ ನಿಮಗೆ ಅಕ್ರಮ ಆಗಿಲ್ಲ ಅನ್ನೋ ಗ್ಯಾರಂಟಿ ಕೊಟ್ಬಿಡ್ತೀರಾ ನೀವು? ಈಗ ಪ್ರೆಸ್ ಮೀಟ್ ಮಾಡಿ ಎಲ್ಲರನ್ನೂ ಕೂಡ ಈ ರೀತಿಯಾಗಿ ಮಾಡಬಾರ್ದು, ಮನೆಗೆ ಭೇಟಿ ಕೊಟ್ಟೆ ನೀವು ಫಾರ್ಮ್ ಅನ್ನ ಕೊಟ್ಟು ಬರಬೇಕು, ಫಿಲಪ್ ಮಾಡ್ಕೊಂಡು ಬರಬೇಕು ಅಂತ. ಆದ್ರೆ ಈಗ ಆಗೋಗಿರೋದನ್ನ ಹೆಂಗೆ ಸರಿಪಡಿಸೋದು? ಕ್ರಮ ತಗೊಳ್ಳೋದು ಹೆಂಗೆ? ಇದರಲ್ಲಿ ನಿಮ್ಗೆ ಅಕ್ರಮ ಆಗಿಲ್ಲ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ ಇದಕ್ಕೆ? ಆಮೇಲೆ ಮುಂದೆ ಏನಾದರೂ ಅಕ್ರಮ ಆಗಿದೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಆಕ್ಷನ್ ತಗೊಳ್ಳೋದಕ್ಕಿಂತ ಈಗಾಗಿರೋ ಸಮಸ್ಯೆಗೆ ಪರಿಹಾರ ಏನು? ಈ ರೀತಿಯ ನಾನಾ ರೀತಿಯ ಗೊಂದಲಗಳಿದಾವೆ ಈ SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ಚರ್ಚಾ ವಿಷಯ. ನಾನು ಹೇಳಿದ್ನಲ್ಲ, ಈ SIR ಪ್ರಕ್ರಿಯೆಯಲ್ಲಿ ಒಂದಷ್ಟು ಗೊಂದಲಗಳಿದಾವೆ. ಇದಕ್ಕೆ ದಾಖಲೆ ಕೊಡೋದಕ್ಕೆ ಜನ ಹೈರಾಣ ಆಗ್ಬಿಟ್ಟಿದ್ದಾರೆ. 108 ಗೊಂದಲ ಇದೆ. ಅಯ್ಯೋ, ಯಾವ ಡಾಕ್ಯುಮೆಂಟ್ ಕೊಡೋದಪ್ಪ? 2002 ಇರೋ ಏನೋ ಕೇಳ್ತಾವ್ರಿ ಇವರು. ಅದೇನು ಡಾಕ್ಯುಮೆಂಟ್ ಕೊಡಬೇಕು? ಅದ್ಯಾವಾಗ ನಾನು ಬಾಡಿಗೆ ಮನೇಲಿದ್ದೆ, ಅಲ್ಲಿ ಇನ್ನೆಲ್ಲೋ ಇದ್ದೆ, ಕೆಲಸ ಮಾಡ್ತಿದ್ದೆ, ಕೂಲಿ ಕಾರ್ಮಿಕರು, ಅಲ್ಲಿ ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇತ್ತು ಅಂತ ಅಲ್ಲಿದ್ದೆ. ಅಲ್ಲಿದೇನಪ್ಪ ನಾವು ಕೊಡೋದು ಡಾಕ್ಯುಮೆಂಟ್ಸು ಇಲ್ವಲ್ಲ, ನಮ್ಗೆ ವೋಟರ್ ಐಡಿ ಸಿಗಲ್ವಾ ಅಂತ. ಆಮೇಲೆ ಮನೆಗೆ ಹೋಗಬೇಕು. BLOಗಳು, ಅಂಗನವಾಡಿ ಸಿಬ್ಬಂದಿಗೂ ಟೆನ್ಷನ್ ಜಾಸ್ತಿ ಆಗಿದೆ. ಅವರನ್ನು ಈ ಕೆಲಸಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಟೀಚರ್ಸ್ಗಳಿಗೆ ಡಬಲ್ ಡ್ಯೂಟಿ ಇರೋದು. ಒಂದೇ ತಿಂಗಳು ಡೆಡ್ ಲೈನು, ಕಂಪ್ಲೀಟ್ ಆಗುತ್ತಾ ಇಷ್ಟರೊಳಗಡೆ? ನಾನಾ ರೀತಿಯ ಗೊಂದಲಗಳು. ಆಮೇಲೆ SIR ಅಲ್ಲಿ ಪ್ರಕ್ರಿಯೆ ನಿಜಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಆಗ್ತಾನೆ ಇದೆಯಾ? ಈ ರೀತಿಯ ಹಲವು ಗೊಂದಲಗಳು ನಿಜಕ್ಕೂ ನಿಮ್ಮ ಮನಸ್ಸಲ್ಲಿ ಇದ್ದೇ ಇದೆ. ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನ ಮಾಡ್ತೀನಿ. ಇವತ್ತಿನ ಸ್ಟುಡಿಯೋದಲ್ಲಿ ಚರ್ಚಾ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಅರುಣ್ ಪ್ರಸಾದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕ್ಯಾಂಪ್ಸ್ನ ಜನರಲ್ ಸೆಕ್ರೆಟರಿ ಆದಂತಹ ಡಿ ಶಶಿಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂತಹ ಸುನಂದ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅರುಣ್ ಸರ್, ನಾನು ಹೇಳಿದ್ನಲ್ಲ, ನಾನಾ ರೀತಿಯ ಗೊಂದಲಗಳಿದ್ದಾವೆ. ಈಗ ಮನೆಗೆ ಹೋಗಿ ಫಾರ್ಮ್ ಕೊಡಬೇಕು. ಈ ಹಿಂದೆ ಒಂದಷ್ಟು ವಿಡಿಯೋಗಳನ್ನು ನೀವು ನೋಡಿದ್ರಿ. ಅಲ್ಲೆಲ್ಲೋ ಮಂದಿರದಲ್ಲಿ, ಮಸೀದಿಲಿ, ಗ್ರೌಂಡ್ನಲ್ಲಿ, ಮತ್ತು ಬ್ಯಾಂಕ್ವೆಟ್ ಹಾಲ್ಗಳಲ್ಲಿ ಅಲ್ಲೆಲ್ಲ ಕರೆಸೆಲ್ಲ ಮಾಡ್ತಾ ಇದ್ರು ಅಂತ. ಇದು ಅಕ್ರಮಕ್ಕೆ ದಾರಿ ಮಾಡಿಕೊಡೋದಿಲ್ವಾ? ಒಂದು. ಅದಾದ್ಮೇಲೆ ಏನೋ 2002 ದಾಖಲೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. 2002 ನಾವು ಎಲ್ಲಿದ್ವೋ ಏನೋ ಗೊತ್ತಿಲ್ಲ, ಏನೋ ಅಟ್ಲೀಸ್ಟ್ ರಿಲೇಷನ್ಸ್ಗಳದ್ದು ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ಕೊಡೋದು ಆ ದಾಖಲೆನ? ಅಂದರೆ ನೀವು ಜಸ್ಟ್ ಬರೀ ಬಾಯಿನ ಮಾತಲ್ಲಿ ಹೇಳಿಬಿಟ್ರೆ ಸಾಕಾ, ಅಥವಾ ಅದಕ್ಕೇನಾದರೂ ಪ್ರೂಫ್ ಕೊಡಬೇಕಾ? ಈ ರೀತಿಯ ನಾನಾ ರೀತಿಯ ಗೊಂದಲಗಳಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಇದು SIR ಬಂದು ನೋಡಿ 1 ತಿಂಗಳು ಕಾಲ ಅವಧಿಯಲ್ಲಿ ಕೋಟ್ಯಾಂತರ ಜನಕ್ಕೆ ಫಾರ್ಮ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿ, ಅದು 1 ಮಂತಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿ ಅವರು ಬರೆದು ವಾಪಸ್ ಕೊಡಬೇಕಂತೇಳಿರೋದು. ಅದು ಟೈಮ್ ಫ್ರೇಮ್ ತುಂಬ 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 ಕಡಿಮೆ ಇದೆ. ಹೌದು. ಈಗ ಉದಾಹರಣೆಗೆ ಇವಾಗ ಏನಾಗ್ತದೆ, ಹಳ್ಳಿ ಕಡೆ ತೊಂದರೆ ಇಲ್ಲ, ಯಾಕಂದರೆ ಎಲ್ಲರೂ ಹಳಬರು ಅಲ್ಲೇ ಇದ್ದಾರೆ, ನೋ ಪ್ರಾಬ್ಲಮ್. ಎಲ್ಲರೂ ಅವ್ರ ಕುಟುಂಬ ತಲಾಂತರದಿಂದ ಪ್ರಾಬ್ಲಮ್. ಬೆಂಗಳೂರು ಅಂತ ಮಹಾನಗರದಲ್ಲಿ ಏನಾಗ್ತದೆ, ಫ್ಲೋಟಿಂಗ್ ಪಾಪ್ಯುಲೇಷನ್, ಇವತ್ತಿರೋ ನಾಳೆ ಇರಲ್ಲ, ಇದ್ರು ಹೋದ್ರು. ಓಕೆ, ಸೊ ಅಂಥ ಜಾಗದಲ್ಲಿ ಅವರಿಗೆ ದಾಖಲಾತಿ ಪಡಲಿಕ್ಕೂ ಇದು. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿ ಎಂತಂದರೆ, ಬ್ಯಾಂಗ್ಳೂರಿನಲ್ಲಿ ಎಲ್ಲ ಉದ್ದುದ್ದ ಬೆಳೆದಿದೆ ಮನೆಗಳು. ಇವಾಗ 1 ಫ್ಲೋರ್ ಇಲ್ಲ, ಎಲ್ಲ 5 ಫ್ಲೋರ್, 6 ಫ್ಲೋರು. ಈಗ ನಾವು ಮಹಾರಾಷ್ಟ್ರದಲ್ಲಿ ಬಾಂಬೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು BBMP ತಗೊಂಡ್ರೆ 2% ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಬರೀ 40 ಒಳಗಡೆ ಇದೆ, 40-45% ಒಳಗಡೆನೇ ಇದೆ. ಯಾಕೆ ಅದು ಇದಾಗ್ತಾ ಇದೆ ಅಂದ್ರೆ, ಇಲ್ಲಿ ಬಂದು ಕಾಸ್ಮೋಪಾಲಿಟನ್ ಸೆಟಪ್ ಅಂತಾರೆ. ಅಂದ್ರೆ ಇಲ್ಲಿ ಬಂದು ಎಲ್ಲ ಉದ್ದುದ್ದ ಬೆಳೆದಿದೆ, ಮತ್ತೆ ಜನರು ಅಲ್ಲೇ ಇರುವವರು ಯಾರು ಇಲ್ಲ, ಇವತ್ತಿದ್ರು ಹೋದ್ರು. ಇವಾಗ
BLOಗಳಿಗೆ ಏನಾಗ್ತಿದೆ ಸಮಸ್ಯೆ ಅಂದರೆ ಅವ್ರನ್ನ ಹುಡ್ಕೊಂಡೋಗಿ ಮನೆಗೆ ಕೊಡಬೇಕು. ಇಲ್ಲಿ ಎಂತ ಆಗ್ತದೆ, ಯಾರು ಮನೇಲಿ ಕೂತ್ಕೊಂಡಿರಲ್ಲ ರೀ. ಗಂಡ ಆಗಲಿ ಹೆಂಡತಿ ಆಗಲಿ ಎಲ್ಲರೂ ಅಷ್ಟೇ ನೌಕರಿ ಮಾಡೋರೆ. ಮನೇಲಿ ಯಾರು ಒಬ್ರಿದ್ರು ಸಾಕಲ್ವ? ಎಲ್ಲಿದ್ದಾರೆ, ಎಲ್ಲ ಮನೆ ಬಾಕ್ಲಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಪ್ಪ. ಓಕೆ, ಮನೇಲಿ ಇದ್ರೆ ಸಹ ಅವರು ಸುಮಾರು ಜನ ಯಾರು ಸ್ವಂತ ಮನೇಲಿ ಎಲ್ಲ ಬಾಡಿಗೆ ಮನೆ, ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಬರ್ತಾರೆ. ಅದು ಏನಾಗ್ತದೆ ಇವಾಗ ಅವರು ಮನೇಲಿ ಇಲ್ಲ ಅಂದರೆ ಅವ್ರಿಗೆ ಹೆಂಗೆ ಇದು ಮಾಡೋದು, 3 ಸಲ ಬರಬೇಕು BLOಗಳು. ಓಕೆ, ಇವಾಗ ಇನ್ನೊಂದು ಎಂತ ಸಮಸ್ಯೆ, ಎಲ್ಲರೂ ಆರೋಗ್ಯವಾಗಿ ಗಟ್ಟಿಮುಟ್ಟಿದ್ದಾರೆ ಅಂತೇಳಿ ಹೇಳಕ್ಕಾಗಲ್ಲ. ಇವಾಗೆಲ್ಲ ಏನಂದ್ರೆ ಮನೇಲೆ 1 ಫ್ಲೋರ್ ಇರೋರೆ ಲಿಫ್ಟ್ ಹಾಕೊಳ್ತಾ ಇದ್ದಾರೆ ಒಳಗಡೆ. ಅಂಥದ್ರಲ್ಲಿ ಇವಾಗ ನಮ್ಮ ಇದು ಬೆಂಗಳೂರಲ್ಲಿ ಎಲ್ಲ 3-4 ಫ್ಲೋರು ಎಲ್ಲ BLOಗಳು ಅದು ಎಲ್ಲ SIR ಫಾರ್ಮ್ ಶೋಲ್ಡರ್ ಮೇಲೆ ಹಾಕೋಬಿಟ್ಟಂದ್ರೆ ಅದು ಎಷ್ಟೋ KG ಬರುತ್ತೆ. ಅದನ್ನ ಹತ್ತಿ ಇಳಿಯೋಷ್ಟರಲ್ಲಿ ಏನಾಗ್ತದೆ ಅವರಿಗೆ ಇಟ್ ಈಸ್ ನಥಿಂಗ್ ಬಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಆಗ್ತಾ ಇದೆ. ಸೊ ಅಂಥ ಸಮಸ್ಯೆಗಳು ಬಂದಾಗ ಏನಾಗ್ತದೆ, ಓಕೆ, ಇದು ಫಾರ್ಮ್ಗಳು ಇನ್ನೂ ನೋಡಿ, ಇವಾಗ ಚುನಾವಣೆ ಆಯೋಗದ ಪ್ರಕಾರ ನಾವು ಬೇರೆ ಎಲೆಕ್ಷನ್ ಮೀಟಿಂಗಲ್ಲಿ ಕೂತಾಗ ಬಿಫೋರ್ 10th ಎನ್ಯುಮರೇಟರ್ ಫಾರ್ಮ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತಿದೆ. ಬಟ್ ಇನ್ನೂ ಓಕೆ, ನೀವು ಬೆಂಗಳೂರು ಲಿಮಿಟ್ ಅಲ್ಲಿ ತಗೊಂಡ್ರೆ ಇನ್ನೂ 50% ದಾಟಿಲ್ಲ. ದ ರೀಸನ್ ಇಸ್ ದಿಸ್ ಒನ್. ನೋಡಿ, ಅವರು BLOಗಳು ಮನುಷ್ಯರು. ಸೊ ಅವರಿಗೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಜನರು ಸಿಗ್ತಾ ಇಲ್ಲ. ಮಾತಾಡ್ಸಿ. ಈಗ ಶಶಿ ಸರ್, ಈಗ ಇದಕ್ಕೆ ಶಿಕ್ಷಕರನ್ನು ಕೂಡ ಬಳಸ್ಕೊಳ್ಳಾಗ್ತಾ ಇದೆ. ಬಳಸ್ಕೊಳ್ಳೋದು ಬೇಡ ಅನ್ನೋದಲ್ಲ, ಬಟ್ ಡಬಲ್ ಡ್ಯೂಟಿ ಆಗ್ತಾ ಇದೆ. ಇರೋದು 1 ತಿಂಗಳು ಟೈಮು, ಈ ಕಡೆ ಪಾಠನೂ ಮಾಡಬೇಕು, ಅದ ಮುಗಿಸ್ಕೊಂಡು ಈಗ ಕೆಲಸಕ್ಕೂ ಹಾಜರಾಗಬೇಕು. ಅನ್ಕೊಂಡಿದ್ದ ಟೈಮ್ಗೆ ಮುಗಿಯುತ್ತೆ ಅನ್ನೋ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಿಲ್ಲ. ಶಿಕ್ಷಕರು ತೊಂದರೆ ಆಗ್ತಿದೆ. ಅವ್ರು ಎಷ್ಟೋ ಜನ ಕೇಳ್ತಿದ್ದಾರೆ, ನಾವ್ ಯಾರಿಗೆ ಹೇಳ್ಕೊಳ್ಳೋದಪ್ಪ ನಮ್ ಕಷ್ಟ ಅಂತ ಹೇಳಿ. ನಮ್ಮ ಪ್ರಕಾರ ಬಳಸ್ಕೊಳೋದ್ ಬೇಡ ಅಂತ ಅಲ್ಲ, ಬಳಸ್ಕೊಳಂಗೆ ಇಲ್ಲ. ಕಾನೂನಾತ್ಮಕವಾಗಿ RT ಕಾಯ್ದೆ ಪ್ರಕಾರ ಸ್ಪಷ್ಟವಾಗಿ ಹೇಳಿದೆ, ಕೇವಲ ಫೈನಲ್ ಸೆನ್ಸಸ್ ಇದೆಯಲ್ಲ, ಮೇನ್ ಸೆನ್ಸಸ್, ಅದನ್ನು ಬಿಟ್ಟು ಇನ್ಯಾವುದೇ ಅದರ್ ಆಕ್ಟಿವಿಟೀಸ್ಗೆ ಶಿಕ್ಷಕರನ್ನ ಬಳಸ್ಕೊಬಾರ್ದು ಅನ್ನತಕ್ಕಂಥದ್ದು ಕಟ್ಟಾಜ್ಞೆ ಇದೆ. ಅದನ್ನ ಗಾಳಿಗೆ ತೂರಿ ಇವತ್ತು ಮೇಲಧಿಕಾರಿಗಳು, ಈ IASಗಳು ಇದಾರಲ್ಲ, ಅವ್ರಿಗೇನಾಗ್ಬೇಕು, ಮೇಲಿಂದ ಬಂದಿರೋ ಆದೇಶಗಳನ್ನ ಎಕ್ಸಿಕ್ಯೂಟ್ ಆಗ್ಬೇಕು. ಇದ್ರ ಅಡಿಯಲ್ಲಿ ಏನಾಗ್ತಾ ಇದೆ ನೋಡಿ, ಒಂದ್ ಕಡೆ ದೊಡ್ಡ ಸಮುದಾಯ ಶಿಕ್ಷಕರು, ಅವ್ರನ್ನ ಒಂದು ಶಾಲೆಯಲ್ಲಿ 5 ಜನ 8 ಜನ 10 ಜನ ಇದ್ದಾರೆ ಅನ್ಕೊಳ್ಳಿ, 10ಕ್ಕೆ 8 ಜನನ ತಗೊಂಡು ಮಕ್ಕಳಿಗೆ ಪಾಠ ಪ್ರವಚನ ಆಗೋದು ಒಂದ್ ಕಡೆ ಇರೋಣ. ನಾವು ಪಾಠ ಪ್ರವಚನದ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಅಲ್ಲ ಇವಾಗ. ಪಾಠ ಪ್ರವಚನದ ಜೊತೆಗೆ ಆ ಮಕ್ಕಳನ್ನ ನಿಭಾಯಿಸ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ, ತುಂಬಾ ಸೂಕ್ಷ್ಮ. ಇಂಥ ಪರಿಸ್ಥಿತಿಯಲ್ಲಿ ಮ್ಯಾನೇಜ್ಮೆಂಟು ಮಧ್ಯದಲ್ಲಿ ನರಳಾಟ ಆಗ್ತಾ ಇದೆ. ಒಂದ್ ಕಡೆ ವಿವೇಚನೆ ಇಲ್ಲದೆ, ಪ್ರಜ್ಞೆ ಇಲ್ಲದೆ BO DDPIಗಳು ಆದೇಶ ಹೊರಡಿಸ್ತಾರೆ, ನೀವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಶೈಕ್ಷಣಿಕ ವಂಚನೆ ಆಗ್ಬಾರ್ದು, ಪಾಠ ನಡಿಬೇಕು ಅಂತ. ಆಯ್ತಾ? ಇನ್ನೊಂದ್ ಕಡೆ ಈ BBMP ಅಧಿಕಾರಿಗಳು ಇವರು ಬಂದ್ಬಿಟ್ಟು ನಿಮ್ಮ ಮೇಲೆ FIR ಆಗ್ತೀವಿ, ನಿಮ್ಮನ್ನ ನೀವು ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ SIR. ಈ ಕಡೆ ಆ ಶಾಲೆ ಮ್ಯಾನೇಜ್ಮೆಂಟ್ ಇವ್ನ ರಿಲೀವ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ FIR ಭೂತ. ಈ ಕಡೆ ಇವ್ರನ್ನ ರಿಲೀವ್ ಮಾಡಿದ್ರೆ ಮಕ್ಕಳು ನೋಡ್ಕೊಂಡಿದಾರು, ಒಂದು ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಜೈಲಿಗೆ ಹಾಕ್ತಾರೆ ಮ್ಯಾನೇಜ್ಮೆಂಟ್ ನ. ನೀವು ತಲೆದಂಡ ಕಟ್ತೀರಾ? ಮೇಲಧಿಕಾರಿಗಳು ಕೂತ್ಕೊಂಡು ಪುಕ್ಕಟ್ಟೆ ಆದೇಶಗಳು ಹೊರಡಿಸ್ತೀರಲ್ಲ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನೀವು ಕನ್ಸನ್ಸಿಗೆ ಬನ್ನಿ. ಇಲ್ಲ, ಅರ್ಧ ದಿನ ಶಾಲೆ ನಡೆಸಿ, ಅರ್ಧ ದಿನ ಹೋಗ್ಲಿ, ಆಮೇಲೆ 2 ಕಡೆನೂ ದುಡ್ಡು ಕೊಡ್ತಾ ಇದ್ದೀರಲ್ಲ, ನಿಮ್ಗೆ ಇಲ್ಲಿ ಸಂಬಳನೂ ಕೊಡ್ತೀರಾ, ಇಲ್ಲಿ ಇದಕ್ಕೆ ಅಡಿಷನಲ್ ಕೊಡ್ತೀರಾ. ಅದ್ರ ಬದಲು ಇಲ್ವಾ ಸ್ವಾಮಿ, ಇವತ್ತು ಯುವ ನಿಧಿಯಲ್ಲಿ 1000 ಜನ ದಾಖಲೆ ಆಗಿದಾರಲ್ಲ, ಅವ್ರಿಗೆ 3000 ಸ್ಕೀಮಲ್ಲಿ ಕೊಡ್ತೀರಲ್ಲ, ಅಂತವ್ರನ್ನ ರೋಪ್ ಮಾಡ್ಕೊಳ್ಳಿ, ಅಕೌಂಟಬಲ್ ತಗೊಳ್ಳಿ. ಇವೆಲ್ಲವಕ್ಕೂ ಸಾಧ್ಯತೆ ಇದೆ. ಇಚ್ಛಾಶಕ್ತಿ ಇಲ್ಲ ನಿಮಗೆ, ಈಸಿಯಾಗಿ ಆಗ್ಬೇಕು, ನೀವು ಶ್ರಮ ತಗೊಳಂಗಿಲ್ಲ. ಮಕ್ಕಳು ಬಲಿಪಶು ಆದ್ರೂ ಪರವಾಗಿಲ್ಲ, ಮ್ಯಾನೇಜ್ಮೆಂಟ್ ಬಲಿಪಶು ಆದ್ರೂ ಪರವಾಗಿಲ್ಲ. ಈ ಅಂಗನವಾಡಿ ನೋಡಿ, ಹೈಯರ್ ಕ್ಲಾಸಸ್ ಇರ್ಲಿ, ನನಗೆ ಆಶ್ಚರ್ಯ ಆಯ್ತು, ಅಂಗನವಾಡಿ ಕಾರ್ಯಕರ್ತರನ್ನು ತಗೊಂಡಿದ್ದಾರೆ ಅಂದ್ರೆ ಅದ್ ಪುಟ್ ಮಕ್ಕಳನ್ನ ಯಾರು ಇವ್ರ ಹೆಂಡತಿ ಮಕ್ಕಳು ಹೋಗ್ಬಿಟ್ಟು ನೋಡ್ಕೊಂತಾರ, ಅಧಿಕಾರಿಗಳು ಹೆಂಡತಿ ಮಕ್ಕಳು. ಇವತ್ತು ಯಾರು ನೋಡ್ಕೊಬೇಕು? ಅಲ್ಲಿ 10 ಮಕ್ಳು ಇರ್ತಾರೆ, 5 ಮಕ್ಳು ಇರ್ತಾರೆ, ಆ ಮಗು ಒಂದು ಬಿತ್ತು ಹೇಳ್ತು, ನಾಳೆ ದಿನ ಯಾರು ಹೊಣೆಗಾರಿಕೆ? ಇವ್ರನ್ನ ಈ ಕಡೆ ಧರ್ಮ ಸಂಕಟ, ಈ ಕಡೆ ಆದೇಶ ಪಾಲಿಸ್ಬೇಕು, ಈ ಕಡೆ FIR ಭೂತ ಇಡ್ತೀರಾ ನೀವು? ನೀವೇನು ಮನುಷ್ಯರ? ನೀವು FIR ಹಾಕ್ತೀರಾ? ಹಾಕಿ ನೋಡೋಣ. ನೋಡಿ, ಒಳ್ಳೆ ತರದಲ್ಲಿ ಒಂದು ಇದೆಲ್ಲ ಒಂದು ಖಂಡಿತ. ಆಮೇಲೆ ಪ್ರತಿ ಸಲ ಸರ್ ನಾನು ಹೇಳ್ತೀನಿ, 200-220 ದಿನ
ಅದ್ರಲ್ಲಿ ಸಿಗೋದೇ 170-180 ದಿನ. ಅದರಲ್ಲಿ ಪ್ರತಿ ವರ್ಷ ನೋಡ್ತಾ ಇದ್ದೇವೆ, ಇಲ್ಲ ಕ್ಯಾಸ್ಟ್ ಸೆನ್ಸಸ್, ಇಲ್ಲ ಜನರಲ್ ಸೆನ್ಸಸ್, ಇಲ್ಲ SIR. ಏನ್ರಿ ಇದು ಹುಚ್ಚಾಟ? ನೀವು ಮಕ್ಕಳು ಬರೀ ಬಾಯಲ್ಲಿ ಹೇಳ್ತೀರಾ, ನಾಚಿಕೆ ಆಗ್ಬೇಕು. ಕೇಂದ್ರದಿಂದ ಹಿಡಿದು ರಾಜ್ಯದ ತನಕ ಈ ಮಕ್ಕಳ ಬಗ್ಗೆ ನೀವು ಕಾಳಜಿ ತೋರಿಸ್ತೀರಲ್ಲ, ಮಕ್ಕಳ ಶಿಕ್ಷಣದ ಬಗ್ಗೆ, ಗುಣಮಟ್ಟದ ಬಗ್ಗೆ ಮಾತ್ರ ನಿಮ್ಗೆ ಎಲ್ಲಿದೆ ನೈತಿಕತೆ? ಆ ನೈತಿಕತೆ ಇರೋರು ಇವತ್ತು ಆ ಶಿಕ್ಷಕರನ್ನ ಪಾಠ ಮಾಡಕ್ ಬಿಡದೆ ಬರೀ ಬೇರೆದಕ್ಕೆ 40-50 ದಿನ ನೀವು ಬಳಕೆ ಮಾಡ್ಕೊಂಡ್ರೆ ಗುಣಮಟ್ಟ, ಕಂಟಿನ್ಯೂಡ್ ಲರ್ನಿಂಗ್ ಎಲ್ಲ ಆಗುತ್ತೆ. ನಿಜ ನಿಜ ನಿಜ. ಎಸ್ ಸುನದವ್ರು, ನೀವೇನ್ ಹೇಳ್ತೀರಿ ಇದಕ್ಕೆ? ಸರ್, ಈಗ ಕರ್ನಾಟಕದಲ್ಲಿ 69,922 ಅಂಗನವಾಡಿ ಕೇಂದ್ರಗಳಿದೆ. ಅದರಲ್ಲಿ 69,922 ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ. 30,000ದಷ್ಟು ಅಂಗನವಾಡಿ ಕಾರ್ಯಕರ್ತರನ್ನ BLO ಆಗಿ ನೇಮಿಸಿದ್ದಾರೆ. ಅದರಲ್ಲಿ ಎಲ್ಲಾ BLOಗಳು SIR ಕೆಲಸವನ್ನ ಮಾಡಬೇಕು. SIR ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೇನೆ ಇಲಾಖೆ ಒಂದು ಆದೇಶವನ್ನ ಹಾಕಿದೆ, ಇತರೆ ವಿವಿಧ ಇಲಾಖೆ ಕೆಲಸಗಳನ್ನ 9:30 4 ಗಂಟೆವರೆಗೂ ಮಾಡಬಾರ್ದು ಅಂತ. ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ಮಾಡಬೇಕು, ಇಲ್ಲ ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರನ್ನ ಈ ಸರ್ಕಾರ ಮಹಿಳೆ ಅಂತ ಭಾವಿಸಿದ್ಯಾ, ಭಾವಿಸಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅವರು ಯಾವುದಕ್ಕೂ ಅವ್ರಿಗೆಲ್ಲ, ಮೊನ್ನೆ ಎಲ್ಲ ನೀವು ನೋಡಿರ್ಬೋದು, ಶಿವಮೊಗ್ಗದಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಮನೆ ಮನೆಗೆ ಅವರು ಫಾರಂ ಅನ್ನ ಹಂಚಲಿಕ್ಕೆ ಹೋದಾಗ ಅಲ್ಲೇನೆ ಕುಸಿದು ಸತ್ತಿದ್ದಾರೆ. ಹನೂರಿನಲ್ಲಿ BLO ಕೆಲಸ ಮುಗಿಸಿ ಬರ್ಬೇಕಾದ್ರೆ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಅಪಘಾತಕ್ಕೊಳಗಾಗಿ ಸತ್ತಿದ್ದಾರೆ. ಮತ್ತೆ ಮುಂಡರಗಿಯಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ತಹಸೀಲ್ದಾರ್ ಮೀಟಿಂಗ್ ಕರೆದಿದ್ರು, ಸಂಜೆ ಆಗಿದೆ ಮೀಟಿಂಗ್, ಆ ಮೀಟಿಂಗ್ ಮುಗಿಸಿ ಬರ್ಬೇಕಾದ್ರೆ ತಲೆ ಸುತ್ತ ಬಂದು ಅಲ್ಲೇ ಕುಸ್ತಿದ್ದಾರೆ. ಈ ರೀತಿ ಬಹಳಷ್ಟು ಪ್ರಕರಣ. ಅಂಗನವಾಡಿಗೆ ಕೊಡ್ತಾರೋ ಪ್ರೋತ್ಸಾಹನ ಸಾಕಾಗಲ್ಲ ಅಂತ ಹೇಳಿ ವರ್ಷದಲ್ಲಿ 2 ಸಲ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅವ್ರ ಈ ಕಡೆ ಗಮನ ಕೊಡಲ್ಲ. ಇವಾಗ ಅಂಗನವಾಡಿ ಕಾರ್ಯಕರ್ತರು ಬೇಕಾಗಿತ್ತ ಸೌಲಭ್ಯವನ್ನ ಸರ್ಕಾರದಲ್ಲಿ ಕೇಳಿದಾಗ ನೀವು ಗೌರವಧನ ಆಧಾರಿತ ಕಾರ್ಯಕರ್ತರು ಸರ್ಕಾರದ ಯಾವುದೇ ಸೌಲಭ್ಯಕ್ಕೆ ಒಳಪಡಲ್ಲ ಅಂತ ಹೇಳ್ತಾರೆ. BLO ಕೆಲಸ ಮಾಡ್ಬೇಕಾದ್ರೆ, SIR ಕೆಲಸ ಮಾಡ್ಬೇಕಾದ್ರೆ ಸರ್ಕಾರಿ ಆದೇಶ ನೀವು ಕೆಲಸ ಮಾಡ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಗೌರವಧನ ಆಧಾರದ ಕಾರ್ಯಕರ್ತರಿಗೆ ಯಾವ ರೀತಿಯಾದ ಆಕ್ಷನ್ ಮಾಡ್ತಾರೆ ಇವರು? ಈಗ ಆಲ್ರೆಡಿ BLO ಆಗಿ ಕೆಲಸ, ಅವರಿಗೆ ಯಾವ್ದ ನೈತಿಕತೆನೇ ಇಲ್ಲ ಮಾಡ್ಲಿಕ್ಕೆ, ಯಾವ್ದೇ ರೀತಿ ಕಾನೂನು ಕೂಡ ಇಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ದರ್ಪ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಇಬ್ಬರು ಅಂಗನವಾಡಿ ಕಾರ್ಯಕರ್ತರು BLO ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅನಾರೋಗ್ಯ ಇದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಒಬ್ರಿಗೆ ಕ್ಯಾನ್ಸರ್ ಇದೆ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದಿದ್ದಕ್ಕೆ ಅವರಿಗೆ ಅಮಾನತ್ ಮಾಡಿದ್ದಾರೆ. ನೋಟಿಸ್ ಇದೆ, ಅಮಾನತ್ ನೋಟಿಸ್. ಇನ್ನ ಕೆಲ್ಸಕ್ಕೆ ತಗೊಂಡಿಲ್ಲ ಅವರನ್ನ. 50 ವರ್ಷ ಮೇಲ್ಪಟ್ಟವರಿದ್ದಾರೆ, ಅವ್ರಿಗೆ ಎಜುಕೇಶನ್ ಹಿಂದೆ ಎಲ್ಲ ಅಂಗನವಾಡಿಯವರನ್ನ SSLC ಮೆಡಿಕಲ್ ಇಶ್ಯೂ ಇದೆ ಅಂತ ಮೆಡಿಕಲ್ ಇಶ್ಯೂ ಇದೆ ಅಂದ್ರೂ ಕೇಳಲ್ಲ. ಇದೇ 17ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದೀವಿ. ಆವತ್ತು ನಾವು ಎಲೆಕ್ಷನ್ ಕಮಿಷನರ್ ನ ಭೇಟಿ ಮಾಡಿದೀವಿ. ಅವ್ರು ಹೇಳೋದು ಈ ವರ್ಷ ಎಲ್ಲ ಆಗ್ಬಿಟ್ಟಿದೆ, ನೆಕ್ಸ್ಟ್ ಇಯರ್ ನೋಡೋಣ ಅಂತ. ಮತ್ತೆ ಈ ವರ್ಷನೇ ಇರೋಂಥದ್ದು SIR ಕಷ್ಟ ಪಡಬೇಕಾದಂತದ್ದು. ಇವರು SIR ಬಂದಿದೆ, ಒತ್ತಡದ ಕೆಲಸ, 24 ಗಂಟೆನೂ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಈಗ ನೀವು ಅವ್ರಿಗೆ ಮನವಿ ಮಾಡಿದ್ರೆ ಅವ್ರಿಗೆ ಕೇಳೋಷ್ಟು ಟೈಮ್ ಇಲ್ಲ, ಅವ್ರು ಆರ್ಡರ್ ಮಾಡ್ತಾರೆ, ನಿಮ್ ಟೈಮ್ ಇಲ್ಲ ಅಂದ್ರೂ ನೀವು ಕೆಲಸಕ್ಕೆ ಬರಬೇಕು, ಕೆಲಸ ಮಾಡ್ಬೇಕು. ಇದು ಯಾವ ನ್ಯಾಯ? ಮತ್ತೆ ನಾಳೆ ನಮ್ಮದೇ ಆದಂತ ಹೋರಾಟ ಇದೆ. ಸೆಂಟ್ರಲ್ ಗವರ್ಮೆಂಟ್ 2018ರಿಂದ 1 ನಯಾ ಪೈಸಾ ಸಂಬಳ ಕೊಡ್ಲಿಲ್ಲ. ರಾಜ್ಯ ಸರ್ಕಾರ ಗ್ಯಾರಂಟಿ ಅಂತ ಮಿನಿಮಮ್ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಳ್ಳೋರು ಒಂದು 15,000 ಅವರಿಗೆ ಸಂಬಳಗಳನ್ನ ಹೆಚ್ಚಳ ಮಾಡ್ಲಿಲ್ಲ. ನಾಳೆ ಒಂದು ಅಖಿಲ ಭಾರತ ಮಟ್ಟದ ಹೋರಾಟ ಇದೆ. ಎಲ್ಲಾ ಜಿಲ್ಲೆಗಳಲ್ಲಿ ಹೇಳ್ತಾ ಇದ್ದಾರೆ DCಗಳು, ಅಂಗನವಾಡಿ ಕಾರ್ಯಕರ್ತರು ನಾಳೆ ಮುಷ್ಕರಕ್ಕೆ ಹೋಗಬಾರ್ದು, ಅವರೆಲ್ಲ BLO ಹೋಗೋ ರೈಟ್ಸ್ ಇಲ್ಲ ಅಂತ. ಹೆಂಗ್ ರೈಟ್ಸ್ ಇಲ್ಲ? ಕಾನೂನುಗಳನ್ನ ಕೇಳಿದವಾಗ ಕನಿಷ್ಠ ಕೂಲಿ ಕೊಡಿ ಅಂತ ಹೇಳುವಾಗ ಇವರಿಗೆ ಯಾವ್ದೇ ರೈಟ್ಸ್ ಬರಲ್ಲ. ಇವರು ಆನರಿಯಂ ವರ್ಕರ್ಸ್, ಇವರಿಗೆ ಸೌಲಭ್ಯವನ್ನ ಕೊಡುವಾಗ ಇಲ್ದಂತದ್ದು ಇವ್ರು ಕೆಲಸ ಮಾಡುವಾಗ ಅಡ್ಡಿ ಮಾಡ್ಲಿಕ್ಕೆ ಹೆಂಗಿದೆ? ಒತ್ತಡದ ಕೆಲಸ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 7 ಗಂಟೆಗೆ ಮನೆ ಬಿಡ್ಬೇಕು, ಸಂಜೆ 8 ಗಂಟೆಗೆ ಬರಬೇಕು. ಒಂದ್ ಕಡೆ ಕುಟುಂಬ ನಿರ್ವಹಣೆ, ಒಂದ್ ಅಂಗನವಾಡಿ ಮಕ್ಕಳ ಪರಿಸ್ಥಿತಿ ಏನ್ ಸರ್? ಈಗಾಗ್ಲೇ ಒಂದ್ ಕಡೆ LKG UKGಗಳು ಬರ್ತಾ ಇದೆ. ಅಂಗನವಾಡಿಗಳಲ್ಲಿ ಶಿಕ್ಷಣಗಳ ಮಕ್ಕಳಿಗೆ ಕೊಡ್ಬೇಕಾಗಿದೆ. ಮಕ್ಕಳಿಗೆ ಬಿಲ್ಡಿಂಗ್ ಗೆ ಹೇಗೆ ಫೌಂಡೇಶನ್ ಬಹಳ ಅವಶ್ಯಕತೆ ಇದೆಯೋ, ತುಂಬಾ ಇಂಪಾರ್ಟೆನ್ಸ್ ಇದೆಯೋ, ಅಂಗನವಾಡಿ ಕೇಂದ್ರ ಇಡೀ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ಇಂಪಾರ್ಟೆನ್ಸ್ ಇರುವಂತದ್ದು. ಆ ಫೌಂಡೇಶನ್ ನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಸಂದರ್ಭದಲ್ಲಿ ಪ್ರತಿನಿತ್ಯ ನೀವು ಗೃಹಲಕ್ಷ್ಮಿಗೆ ಹಾಕ್ತಿರಿ, ಪ್ರತಿನಿತ್ಯ ಜನಗಣತಿಗೆ ಹಾಕ್ತಿರಿ. ಈಗ ಲಾಸ್ಟ್ ವೀಕ್ ಅಲ್ಲಿ ಪಲ್ಸ್ ಪೋಲಿಯೋ ಆಯ್ತು, ಈಗ 1 ತಿಂಗಳ ಪೂರ್ತ SIR. ಯಾವ ಸಮಯದಲ್ಲಿ ಮಕ್ಕಳಿಗೆ ಇವರು
ಪಾಲನೆ ಪೋಷಣೆ ಮಾಡಬೇಕು, ಯಾವಾಗ ಶಿಕ್ಷಣ ಹೇಳ್ಕೊಡ್ಬೇಕು. ಮಕ್ಕಳ ಶಿಕ್ಷಣದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ನಿಜ. ಇವತ್ತು ದೊಡ್ಡ ಇವರು ಸರ್ ಹೇಳ್ದಂಗೆ ದೊಡ್ಡ ಯುವ ಪಡೆ ಇದೆ ಈ ದೇಶದಲ್ಲಿ. $3,000 ಕೊಡ್ತಾ ಇದ್ದೀವಿ ನೋಡಿ. 2011 ವಾಲಂಟಿಯರ್ಸ್ ತಗೊಂಡು ಅವರಿಗೆ ಇದನ್ನ ಕೊಟ್ಟೆ ಮಾಡಿಸ್ಕೊಂಡಿದ್ದು. ಅದಕ್ಕೆ ರೂಲ್ಸ್ ಅಡ್ಡಿ ಬರುತ್ತೆ ಅಂತ ಹೇಳ್ತಾರೆ. ಯಾವ ರೂಲ್ ಅಡ್ಡಿ ಬರುತ್ತೆ? ತಿದ್ದುಪಡಿ ಮಾಡಿ ಸ್ವಾಮಿ. ಕಾನೂನು ನಿಮ್ ಕೈಯಲ್ಲಿದೆ, ಸರ್ಕಾರ ನಿಮ್ ಕೈಯಲ್ಲಿದೆ. ಯಾವ ಈಗ 3,000 ಪುಕ್ಕಟ್ಟೆ ಕೊಡೋದಕ್ಕೆ ನಿಮ್ಗೆ ಯಾವ್ದು ಕಾನೂನು ಅಡ್ಡ ಬರಲ್ವಾ? ಸ್ಕೀಮ್ ಮಾಡ್ಬೇಕಾರೆ ಅವರಿಗೆ ಖುಷಿಯಾಗಿ ಬರ್ತಾರೆ, ವಾಲಂಟಿಯರ್ಸ್ ಬರ್ತಾರೆ, ಗಾಡಿಗಳಿದಾವೆ, ಅವ್ರು ಇನ್ನೂ ಎನರ್ಜೆಟಿಕ್ ಆಗಿದ್ದಾರೆ, ಹೆಂಗಾಗಿದ್ದಾರೆ. ಅಲ್ಲೂ ಲೂಪಲ್ಸ್ ಗಳಿದಾವೆ. ಈಗ ಯಾರಾದ್ರೂ ಒಬ್ರು ಪಕ್ಷದ ಪರವಾಗಿ ಮಾಡುವಂತದ್ದು ಅಥವಾ ಅವ್ರೇನಾದ್ರೂ ಅಕ್ರಮ ಮಾಡ್ಬಿಟ್ರೆ ನೀವು ಹಂಗಾರೆ ಅಂಗನವಾಡಿ ಕಾರ್ಯಕರ್ತರಾಗ್ಲಿ, ಶಾಲಾ ಶಿಕ್ಷಕರಾಗ್ಲಿ ಯಾವ ಪಕ್ಷದಲ್ಲೂ ಇಲ್ದೇ ಇದ್ದವ್ರು ಅನ್ಕೊಂಡಿದ್ದೀರಾ? ಇವೆಲ್ಲ ನೋಡಿ, ಕಳ್ಳವನ್ ಪಿಳ್ಳೆ ನೆಪ ಬೇಡ. ಇದರ ಎಲ್ಲದರಲ್ಲೂ ಲೂಪ್ ಹೋಲ್ಸ್ ಇರುತ್ತೆ. ನೀವು ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಮಾಡಿ, ಮಾನಿಟರಿಂಗ್ ಮಾಡಿ, ಅದನ್ನ ಅಕೌಂಟಬಿಲಿಟಿ ತಗೊಳ್ಳಿ. ಅಂಡ್ ಯು ಆರ್ ಅಕೌಂಟಬಲ್ ಯಾರು? ಯಾಕೆಂದ್ರೆ 3,000 ಯುವನಿಧಿ ಅದು ಬೇಡ ಬಿಡಿ. ಓಕೆ ಅಲ್ಲ ಸ್ವಾಮಿ, ನಿಮ್ಗೊಂದು ದೊಡ್ಡ ವರ್ಗ B.Ed ಟ್ರೈನೀಸ್ ಇದ್ದಾರೆ, ಹೆಲ್ತ್ ಅಲ್ಲಿ ಟ್ರೈನೀಸ್ ಇದ್ದಾರೆ. ಟ್ರೈನೀಸ್ ಅಕೌಂಟಬಲ್ ತಗೊಳ್ಳಿ. ಗವರ್ಮೆಂಟ್ ಕಾಲೇಜ್ಗಳಿಂದ ಇರ್ತಕ್ಕಂಥವ್ರನ್ನ ಅದು ಪ್ರಾಕ್ಟಿಕಲ್ ಆಗಿ ಆಗತ್ತೆ, ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಆಗತ್ತೆ. ಆಪ್ಷನ್ಸ್ ಆರ್ ಮೆನಿ. ನಿಮಗೆ ಇಚ್ಛಾಶಕ್ತಿ ಇಲ್ಲ, ನಿಮಗೆ ಸುಲಭ ಆಗ್ಬೇಕು. ಯಾಕೆಂದ್ರೆ ಅಧಿಕಾರಿಗಳಿಗೆ ಕೂತ್ಕೊಂಡು ಯೋಚನೆ ಮಾಡೋದೆಲ್ಲ ಇಲ್ಲ. ಈ ಮೊದ್ಲಿಂದ ಪರಂಪರೆ ಬಂದ್ಬಿಟ್ಟಿದೆ. ಟೀಚರ್ಗಳನ್ನ ಅವ್ರಿಗೆ ಏನು ಎಲ್ಲಾ ಕೆಲ್ಸಗಳು ಈ ಕಡೆ ಊಟ, ಈ ಕಡೆ ಇದು ಒಂದೇ ಅಲ್ಲ, ಸಾಯ್ಲಿ ಇದು ಇದಕ್ಕಿಂತ ಹತ್ತ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಸರ್ವರ್ಗಳು 2 ವರ್ಷ ಆಗಿದೆ, ಸತ್ತೋಗಿದೆ ಸರ್ವರ್ ಅಲ್ಲಿ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗಿಲ್ಲ. ಅದ್ರ ಮುಂದೆ ಕುತ್ಕೊಂಡು ತಿರುಗ್ತಾ ಇರುತ್ತೆ. ಅಲ್ಲಿ ಮಾಡಕ್ಕಾಗಲ್ಲ, ಡೇಟಾ ಎಂಟ್ರಿ ಮಾಡೋದು ದೊಡ್ಡ ಪಿಡುಗು. ಇಂಥ ಸಮಸ್ಯೆಗಳಲ್ಲಿ ಆ ಟೀಚರ್ಗಳು ಸಾಯಂಕಾಲ ರಾತ್ರಿ ಅನ್ನೋಂಗಿಲ್ಲ, ಅವ್ರು ಒದ್ದಾಡ್ಕೊಂಡು ಈ ಕಡೆ ಡೇಟಾ ಮಧ್ಯ 9 ಗಂಟೆ 10 ಗಂಟೆಗೆ ಆಗ್ತಾನೆ ಅಧಿಕಾರಿ, ನಾಳೆ ಬೆಳಿಗ್ಗೆ ಒಳಗೆ ನೀವು ದಾಖಲೆ ಅಪ್ಡೇಟ್ ಮಾಡ್ಬೇಕು, ನಾಳೆ ಬೆಳಿಗ್ಗೆ ಒಳಗೆ. ಏನ್ರಿ ದೌರ್ಜನ್ಯ! ಪಾಠ ಮಾಡೋದೊಂದು ಬಿಟ್ಟು ಬೇರೆ ಎಲ್ಲಾ ಮಾಡಿಸ್ಕೊಂತ ಇದೀರ. ನಾಚಿಕೆ ಆಗಲ್ವಾ ನಿಮ್ಗೆ? ನಮಗಂತೂ ರೋಸ್ ನಮ್ಮನ್ನು ಒಳ್ಳೆ ತರ ನಡ್ಸ್ಕೊಂತಾನೆ ಇಲ್ಲ. ಅದರಲ್ಲೂ ಖಾಸಗಿ ಸಂಸ್ಥೆಗಳು ಅಂದ್ರೆ ಇನ್ನೊಂದ್ ತರ ಮಲ್ತಾಯಿ ಧೋರಣೆ. ಅವ್ರು ಏನಿದು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾವ್ ಏನ್ ಮಾತಾಡೋದು ಯಾವ ರೀತಿ. ಆಮೇಲೆ ಅಧಿಕಾರಿಗಳು, ಮೇಲಧಿಕಾರಿಗಳು ನೀವು ತುಂಬಾ ಒಳ್ಳೆಯವರಿದ್ದೀರಾ, ನಿಮ್ಮ ಹತ್ರ ಬಂದಾಗ ಒಳ್ಳೆ ಮಾತಾಡ್ತೀರಾ. ಕೆಳಗಡೆ ಏನಾಗ್ತಾ ಇದೆ ನಮಗ್ ನೀವು ಸಮಾಧಾನ ಸಾಂತ್ವನ ಹೇಳ್ತೀರಾ. ಕೆಳಗಡೆ ಅನುಭವಿಸ್ತಾ ಇರೋರು, ಆ ಮ್ಯಾನೇಜ್ಮೆಂಟ್ಗಳು, ಆ ಟೀಚರ್ಗಳು ತುಂಬಾನೇ ಹೇಳೋಕ್ ಸಾಧ್ಯ ಇಲ್ಲ. ಈಗ ಅರುಣ್ ಸರ್, ಈಗ ಒಂದಷ್ಟು ಗೊಂದಲಗಳ ಜೊತೆಗೆ ಈ ಪ್ರಕ್ರಿಯೆ ಬಗ್ಗೆ ಹಲವು ಅನುಮಾನಗಳನ್ನ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿದ್ದೆ ಸ್ಟಾರ್ಟಿಂಗು. ಒಂದ್ ಕಡೆ ಈ BLAಗಳು ಜೊತೆ ಹೋಗ್ತಾರೆ, BLO ಅವ್ರ ಜೊತೆಗೆ BLAಗಳಿಗೂ ಕೂಡ ಹೋಗ್ತಾರೆ. ಅಂದ್ರೆ ಒಂದು ಕೆಲಸ ಒಂಚೂರು ಕಮ್ಮಿ ಆಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ಅವ್ರಿಗೆಲ್ಲ ಸ್ಥಳೀಯ ಮಟ್ಟದಲ್ಲಿ ಗೊತ್ತಿರುತ್ತೆ ಅಂತ ಹೇಳಿ. ಆದ್ರೆ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಲ್ವಾ? ಅಥವಾ ಅಲ್ಲಿ ನಿಮ್ಗೆ ಪಕ್ಷದ ಪರವಾಗಿ ಪ್ರಚಾರ ಮಾಡೋದು, ಅಥವಾ ಇನ್ನೊಂದೇನು ಮುಂದೆ ಬರುವಂತ GB ಎಲೆಕ್ಷನ್, ಬೆಂಗಳೂರು ಲೆವೆಲ್ ಅಲ್ಲಿ ಮಾತಾಡಿದ್ರೆ GB ಎಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅದು ಪಾಂಪ್ಲೆಟ್ಸ್ ಗಳನ್ನ ನೋಡಿದ್ವಿ, ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಪಾಂಪ್ಲೆಟ್ಸ್ ಗಳು ಹೋಗ್ತಾ ಇತ್ತು. ಸೊ ಈ ರೀತಿ ಅದು ರೂಲ್ಸ್ ಬ್ರೇಕ್ ತಾನೆ. ರೂಲ್ಸ್ ಅಲ್ಲಿ ಪೊಲಿಟಿಕಲ್ ಪಾರ್ಟಿದು ಯಾವುದೇ ಒಂದು ಪ್ರಮೋಷನ್ ಮಾಡಂಗಿಲ್ಲ ಅಂತಾನೂ ಇದೆ. ಈ ರೂಲ್ಸ್ ಬ್ರೇಕ್ ಏನು ಕ್ರಮನೇ ತಗೊಳ್ಳಿಲ್ವಲ್ಲ? ನೋಡಿ, ಇವಾಗ ಬಂದು ಇದೇನು ಚುನಾವಣೆ ಸೀಸನ್ ಇಲ್ಲ, ಕೋಡ್ ಆಫ್ ಕಂಡಕ್ಟ್, ನೀತಿ ಸಮಿತಿ ಇದು ಯಾವುದು ಇದಿಲ್ಲ, ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಕೋಡ್ ಆಫ್ ಕಂಡಕ್ಟ್ ಮತ್ತೆ ಎಲೆಕ್ಷನ್ಸ್ ಯಾವ್ದು ಇಲ್ದೋದ್ರಿಂದ ಯಾರು ಏನೇ ಪ್ರಚಾರ ಮಾಡ್ಕೊಂಡ್ರು. ಬಟ್ SIR ರೂಲ್ಸ್ ಅಲ್ಲಿ ಇದೆಯಲ್ಲ, ಯಾವುದೇ ರೀತಿಯಾದಂತ ಪಕ್ಷದ ಪರವಾದಂತ ಪ್ರಮೋಷನ್ ಮಾಡಂಗಿಲ್ಲ ಅಂತ SIR ಪ್ರಕ್ರಿಯೆ ಆಗಬೇಕಾದ್ರೆ ಆ ಥರ ಯಾವುದಿಲ್ಲ. ನೋಡಿ, BLO ಜೊತೆಯಲ್ಲಿ ಯಾಕಂದ್ರೆ ಚುನಾವಣೆ ಬಂದು ರಾಜಕೀಯ ಪಕ್ಷಗಳಿಗೆ ಒಂದು ಅವರು ಕೋಆರ್ಡಿನೇಷನ್ ಆಗ್ಬೇಕು ಆಲ್ ಎಲೆಕ್ಷನ್ ರಿಲೇಟೆಡ್ ವರ್ಕ್. ಓಕೆ, ರೆಕಗ್ನೈಸ್ಡ್ ರಿಜಿಸ್ಟರ್ಡ್ ನ್ಯಾಷನಲ್ ಪಾರ್ಟೀಸ್ ಮತ್ತೆ ಸ್ಟೇಟ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಜೊತೆಯಲ್ಲಿ ಎಲ್ಲ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ಮಾಡ್ಕೊಂಡು ಮಾಡ್ತಾರೆ. ಸೊ ಇದರಲ್ಲಿ ಮೇನ್ ಬಂದು ಇವಾಗ BLOಗಳ ಜೊತೆಯಲ್ಲಿ BLA2 ಅಂತೇಳಿ, BLA1 ಅಂದರೆ BLA1 ಒಂದು ಜಿಲ್ಲೆಗೆ, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ, ಅದರಲ್ಲಿ ಒಂದೊಂದು ಪಾರ್ಟ್ ಬರುತ್ತೆ, ಬೂತ್ಗಳು. ಒಂದೊಂದು ಬೂತ್ಗಳು ಒಂದೊಂದು ರಾಜಕೀಯ ಪಕ್ಷಗಳಿಂದ ಒಂದೊಂದು ವ್ಯಕ್ತಿಗಳನ್ನ ನೇಮಕಾತಿ ಮಾಡಿ ಅವರು BLA2 ಆಗ್ತಾರೆ. ಅವರು BLO ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು
ಮನೆಗೆ ಇವ್ರು ಸಹ ಇದು ಮಾಡೋದು. ಬಟ್ ವರ್ಕ್ ಇಸ್ ಡನ್ ಬೈ BLO ಅಲ್ಲಿ. ಅದು BLO ಆ್ಯಪ್ ಅಲ್ಲಿ ಫಾರ್ಮ್ ಕೊಡೋದಾಗ್ಲಿ ಇದಾಗ್ಲಿ ಎಲ್ಲ BLOನೇ ಮಾಡ್ಬಿಟ್ಟು ಇವರು BLA 2ಗಳು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ನೋಡಿ ಇಂಥ ಮನೇಲಿ ಇದ್ದಾರೆ ಫಾರ್ಮ್ ತಗೊಂಡೋಗಿ ಇದು ಮಾಡೋದು ಆ ಥರ ಇದು ಮಾಡ್ಬೋದು. ಬಟ್ ಇನ್ನೊಂದು ಇವಾಗ ಅವ್ರವರು ಇದು ಏನು ಅವ್ರವ್ರ ಪಕ್ಷದ ಇದು ಹಾಕೊಂಡ್ರೆ ಇವಾಗ ಕೋಡ್ ಆಫ್ ಕಂಡಕ್ಟ್ ಇಲ್ಲೋದ್ರಿಂದ ಯು ಕೆನಾಟ್ ಪುಟ್ ಎನಿ ದಿಸ್ ಒನ್ ದೇರ್. ಮತ್ತೆ ಇನ್ನೊಂದು ಇವಾಗ ಎಲೆಕ್ಷನ್ ಇಲ್ಲ ಇವಾಗ ನೋಡಿ ಇವಾಗ ಆಗಲಿ ಕಾಂಗ್ರೆಸ್ ಆಗಲಿ BJP ಆಗಲಿ ನಮ್ದೇ BSP ಆಗಲಿ ಯಾವುದೇ ಪಕ್ಷ ಆಗಲಿ ಓಕೆ ಇವಾಗ ಎಲ್ಲರೂ ಸೇರ್ಪಡೆ ಮಾಡ್ಬೇಕು. ಇವಾಗ ದ ಬಿಗ್ಗೆಸ್ಟ್ ಪಾಯಿಂಟ್ ಈಸ್ ಎಲ್ಲ ಯಾರಾದರೂ ಕೈ ಬಿಟ್ಟಂದ್ರೆ ಅವ್ರ ಕೈ ತಪ್ಪೋಗುತ್ತೆ. ಅದಕ್ಕೆ ನಾನು ಅಲ್ಲಿ ಇವಾಗ ಕೃಷ್ಣ ಬೈರೇಗೌಡರು BBMP ಇನ್ಚಾರ್ಜು ಮತ್ತು ಬ್ಯಾಂಗ್ಳೂರ್ ಸಿಟಿ ಇನ್ಚಾರ್ಜ್ ಮಿನಿಸ್ಟ್ರು ಓಕೆ ಅವರು ಈ ಟೈಮಲ್ಲಿ ದಯವಿಟ್ಟು ನೀವು ಅದು ಸ್ಟ್ರೀಟ್ ವೆಂಡರ್ನ ಖಾಲಿ ಮಾಡೋದಾಗಲಿ ಇದು ಮಾಡೋದಾಗಲಿ ಎಲ್ಲ ಬಿಟ್ಟು ಜನರಿಗೆ ಸ್ವಲ್ಪ ಒಂದು ತಿಂಗಳು ಒಂಥರ ನೆಮ್ಮದಿ ಥರ ಕೊಟ್ಟು ಅಲ್ಲಿ SRL ಎನ್ರೋಲ್ ಮಾಡೋಕೆ ಇಲ್ದಾರೆ ಏನಾಗುತ್ತೆ SRL ಎನ್ರೋಲ್ ಆಗಿಲ್ಲ ಅಂದರೆ ಇನ್ನೂ ಸುಮಾರು ಸಮಸ್ಯೆಗಳಾಗುತ್ತೆ. ಈಗ ಇವರು ಸರ್ ಅದೇ ಹೇಳ್ತಾರೆ ಮೇಡಮ್ ಇದು ಇವಾಗ ಟೀಚರ್ಸ್ಗಳದ್ದು ಸಮಸ್ಯೆ ನೋಡಿ ಇದು ಸ್ಟಾರ್ಟಿಂಗಲ್ಲಿ ಸಮಸ್ಯೆ ಆಗಿದೆ. ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ನೆನ್ಸ್ ಇಂದ ಒಂದು ಆದೇಶ ಇದಾಗಿದೆ. ಅಂದರೆ ಟೀಚರ್ಸ್ನ ಡ್ಯೂಟಿಯಿಂದ ರಿಲೀವ್ ಮಾಡ್ಬೇಕಂತೇಳಿ. ಅಂದರೆ ಅವರಿಗೆ ಸ್ಕೂಲ್ಸು ಅಲ್ಲಿ ಪಾಠ ಬನ್ನಿ ಮಾಡಿ ಸ್ಕೂಲ್ ವರ್ಕ್ ಇಂದ ಇವಾಗ ಎಲೆಕ್ಷನ್ ಡ್ಯೂಟಿ ಅಂತೇಳಿ ತಗೊಂಡ ಅಂದ್ರೆ ಅವರು ಬರೀ ಎಲೆಕ್ಷನ್ ವರ್ಕ್ ಅಲ್ಲೇ ಇರಬೇಕು ಹೊತ್ತು ಸ್ಕೂಲ್ ಇದು ಮಾಡಬಾರ್ದು. SIR ಪ್ರಕ್ರಿಯೆ ಇಲ್ಲ ಹಿಂಗೆ ಮತ್ತೆ ಈಗ ಅವರು ಆ ಕಡೆನೂ ಮಾಡಬೇಕು ಈ ಕಡೆ ಇಲ್ಲ ನೋಡಿ ಅದೇ ಇದು ನಾನು ಇವಾಗಲೇ ಹೇಳ್ತೀನಿ. ಓಕೆ ಒನ್ಸ್ ಎ ಪರ್ಸನ್ ಇಸ್ ಟೇಕನ್ ಇನ್ ಟು ಎಲೆಕ್ಷನ್ ಕಮಿಷನ್ ಡ್ಯೂಟಿ ಬಿಕಾಸ್ ಎಲೆಕ್ಷನ್ ಚುನಾವಣಾ ಆಯೋಗ ಬಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಯಾರಿಗೂ ಅದು ಅಂಡರ್ ಅಲ್ಲಿ ಇಲ್ಲ. ಓಕೆ ಒಂದ್ಸಲ ನೀವು ಚುನಾವಣೆಗೆ ಅಂತ ಇದು ತಗೊಂಡ ಅಂದ್ರೆ ಏನಾಗ್ತದೆ ಅವರು ಅದು ಚುನಾವಣೆ ಕೆಲಸನೇ ಮಾಡಬೇಕು. ಸ್ಕೂಲ್ಗೆ ಹೋಗಂಗಿಲ್ಲ. ಅಲ್ಲಿರೋಂತ ಮಗುಗೆ ಏನಾರ ಆದ್ರೆ ಈ ಅಧಿಕಾರಿಗಳು ಬಂದು ತಲೆದಂಡ ಕಟ್ತಾರ. ಈಗ ಒಂದು ಸ್ಕೂಲಲ್ಲಿ 3 ಜನ ಟೀಚರ್ಸ್ ಇರ್ತಾರೆ. 3 ಜನನು ತಗೊಂಡ್ಬಿಟ್ರೆ ಸ್ಕೂಲಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಅಂದ್ರೆ ಕಳ್ಸೋದೇ ಬೇಡವಾ? 1 ತಿಂಗಳು ರಜಾ ಕೊಟ್ಬಿಡ್ಬೇಕಾ? ಬ್ಯಾಲೆನ್ಸ್ ಹೆಂಗ್ ಮಾಡುತ್ತೆ? ಇವಾಗ ಆ ಅಂಗನವಾಡಿಯಲ್ಲಿ ಆ ಶಿಕ್ಷಕಿ ಬೆಳಗ್ಗೆ 9-10 ಗಂಟೆಗೆ FRS ಹಾಕ್ಬೇಕು. ಫೇಸ್ ಕ್ಯಾಪ್ಚರ್ ಮಾಡುವಂತದ್ದು ಈಗ ಬಂದಿದೆ. FRS ಮಾಡ್ಲಿಕ್ಕೆ ಅಂಗನವಾಡಿಗೆ ಬರಬೇಕು. ಆ ಮಕ್ಕಳನ್ನ ಬಿಟ್ಟು SIR ಹೋಗ್ಬೇಕು ಅವರು. ಆ ಮಕ್ಕಳ ಪರಿಸ್ಥಿತಿ ಏನು? ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಮತ್ತೊಬ್ಬ ಆಲ್ಟರ್ನೇಟ್ ಟೀಚರ್ ಇಲ್ಲ. ಅಲ್ಲಿ ಹೆಲ್ಪರ್ ಅಡಿಗೆ ಮಾಡ್ಬೇಕು, ಊಟ ಬಡಿಸ್ಬೇಕು. ಆ ಮಗುಗೆ ಸುಟ್ಟಗಾಯ ಆಯ್ತು ಅಥವಾ ಏನಾದ್ರೂ ಮಗುಗೆ ಸಮಸ್ಯೆ ಆಯ್ತು ಎಲ್ಲವೂ ಬಂದ್ಬಿಡುತ್ತೆ. ನಾಳೆ ದಿನ ಇದಕ್ಕೆ ಈ ರಾಜ್ಯದಲ್ಲಿ ಅಥವಾ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಅಥವಾ ಕಮಿಷನರು ನಾವು ಹೊಣೆಗಾರಿಕೆ ತಗೊಂತೀವಿ ಅಂದ್ರೆ ನಾವು ಕೈ ಜೋಡಿಸ್ತೀವಿ. ಇದ್ರ ಬಗ್ಗೆ ನಿಮಗೆ ಕಾಳಜಿ. SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳು ಮತ್ತೆ ಅದಕ್ಕೆ ಕೊಡಬೇಕಾಗಿರುವಂತಹ ದಾಖಲೆಗಳ ಬಗ್ಗೆ ಏನೋ 2002ರಲ್ಲಿರೋ ದಾಖಲೆ ಕೊಡಬೇಕಾ ಬೇಡವಾ ಅನ್ನುವಂಥ ಗೊಂದಲದ ಜೊತೆಗೆ ಈ ಒಂದು ಪ್ರಕ್ರಿಯೆಗೆ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿರೋದು, ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಇಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರೋದು, ಇದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದೇ ಬಹುದೊಡ್ಡ ಮುಖ್ಯವಾದಂತಹ ಪಾಯಿಂಟ್. ಯಾಕೆಂದ್ರೆ ಒಂದು ಸ್ಕೂಲಲ್ಲಿ ಎಲ್ಲ ಸ್ಕೂಲಲ್ಲೂ ಏನು ಶಿಕ್ಷಕರು ತುಂಬಿ ತುಳ್ಕಾಡೋದಿಲ್ಲ. ಆಮೇಲೆ ಇರೋಬರ ಶಿಕ್ಷಕರನ್ನೆಲ್ಲರನ್ನೂ ಕೂಡ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಇರೋದೇ ಶಿಕ್ಷಕರ ಸಂಖ್ಯೆ ಕಮ್ಮಿ. ಸರ್ಕಾರ ಕೂಡ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳುವಂತ ಗೋಜಿಗೆ ಹೋಗ್ತಾನೆ ಇಲ್ಲ. ಅದು ಇನ್ನೂ ಕೂಡ ಬ್ಯಾಲೆನ್ಸ್ ಉಳ್ಕೊಂಡೇ ಇದೆ. ಹಾಗಾಗಿ ಇದು ಸಮಸ್ಯೆ ಆಗೋದಿಲ್ವಾ ವಿದ್ಯಾರ್ಥಿಗಳಿಗೆ ಅಂತ ಚರ್ಚೆ ಮುಂದುವರಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಬಸವರಾಜ್ ಇಟ್ನಾಳ್ ಅವರು ಕೂಡ ಜನ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಪ್ರಕ್ರಿಯೆ ವಿಚಾರದಲ್ಲಿ? ಗೊಂದಲ ಇದೆ, ಡಾಕ್ಯುಮೆಂಟ್ಸ್ ಗೊಂದಲ ಇದಾವೆ, ಜೊತೆ ಪ್ರಕ್ರಿಯೆಯಲ್ಲಿ ಈ ಒಂದು SIR ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಿದೆಯಾ ಅನ್ನೋ ಅನುಮಾನವೂ ಕೂಡ ಆಗ್ತಾ ಇದಾವೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತಾ ಇದೆ. ಇವರಿಬ್ಬರಿಂದ ವಿದ್ಯಾರ್ಥಿಗಳು ಸಫರ್ ಪಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈಗ SIR ಆಗಲಿ ಅಥವಾ ಯಾವುದೇ ಒಂದು ಮತ ಪಟ್ಟಿ ಪರಿಷ್ಕರಣೆ ಆಗಲಿ ಅಥವಾ ಮತದಾನದ ಪ್ರಕ್ರಿಯೆ ಆಗಲಿ ಅಥವಾ ಮತ್ತೇನೇನು ಸರ್ಕಾರಿ ಕಾರ್ಯಕ್ರಮಗಳಾಗಲಿ, ಜನರನ್ನು ತಲುಪಿಸುವಂಥ ಕಾರ್ಯಕ್ರಮಗಳಾಗಲಿ, ವೆನೆವರ್ ದೇರ್ ಇಸ್ ಅ ಹೌಸ್ ಹೋಲ್ಡ್ ಸರ್ವೆ, ಈ ಮನೆಗೆ ಹೋಗಿ ಮಾಡುವಂಥ ಕೆಲಸ ಇದ್ದಾಗ ಇವತ್ತೆಲ್ಲ ಯಾವಾಗಲೂ ಕೂಡ ಶಿಕ್ಷಕರನ್ನೇ ಉಪಯೋಗಿಸ್ತದೆ. ಅದು ಚುನಾವಣಾ ಆಯೋಗ ಆಗಲಿ, ಕೆಲವೊಂದು ಸರ್ತಿ ಕರ್ನಾಟಕ ಸರ್ಕಾರ ಕೂಡ ಆಗಲಿ. ಹಾಗಿರುವಾಗ ಇದು ಹೊಸದಾಗಿ ಹುಟ್ಟಿದಂತ ಒಂದು ಸಮಸ್ಯೆ ಅಲ್ಲ. ಮತ್ತೆ ಇನ್ನೊಂದು, ಈಗ ಚುನಾವಣಾ ಆಯೋಗ ಯಾರನ್ನಾದ್ರೂ ಅಪಾಯಿಂಟ್ ಮಾಡಿದ್ರೆ, ನಾನು ಅನೇಕ ಸಾರಿ ಇದನ್ನ ಚುನಾವಣಾ ಪ್ರಕ್ರಿಯೆಯಲ್ಲೂ ನಾನು ಗಮನಿಸಿದ್ದೇನೆ,
ಯಾರಿಗೋ ಒಬ್ಬರಿಗೆ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಇದ್ರೆ, ಏನೋ ಒಂದು ಕೆಲವೊಂದು ಅನಿವಾರ್ಯ ಕಾರಣಗಳಿದ್ರೆ ಚುನಾವಣಾ ಆಯೋಗ ಅಂತ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಸಿಬ್ಬಂದಿಗೆ ಮಾಫ್ ಮಾಡ್ತದೆ, ನೀವು ನಿಮ್ಮ ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳೋ ಅವಕಾಶ ಕೂಡ ಇದೆ. ಬಟ್ ಇದೆಲ್ಲವನ್ನು ಆಪ್ಷನ್ ಅನ್ನ ಇವರು ಟ್ರೈ ಮಾಡಿದ್ರ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆ ಪದಾಧಿಕಾರಿ ಮಾತಾಡ್ತಾರೆ, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್ ದೇರ್. ಆದ್ರೆ ಅದೆಲ್ಲಕ್ಕಿಂತ ಮೀರಿದ ಪ್ರಶ್ನೆ ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ವಿದ್ಯಾರ್ಥಿಗಳ ಕಲಿಕೆಯ ಕ್ರಮ ಏನಾಗುತ್ತೆ, ವಿದ್ಯಾರ್ಥಿಗಳ ಕಲಿಕೆಯ ಪ್ರಮಾಣ ಇದರಿಂದ ಅಫೆಕ್ಟ್ ಆಗ್ತದೋ ಇಲ್ಲೋ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಸಿಬ್ಬಂದಿ ಇದಾರೋ ಇಲ್ಲೋ, ಅವ್ರ ಕಷ್ಟ ಸುಖ ಅದಕ್ಕೊಂದು ಬೇರೆ ಮೆಕ್ಯಾನಿಸಮ್ ಇದೆ, ಅದಕ್ಕೊಂದು ಬೇರೆ ಪ್ರಕ್ರಿಯೆ ಇದೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ. ಈಗ ಕಲಿಕೆಯ ಪ್ರಮಾಣದಲ್ಲಿ, ಕಲಿಕೆಯ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಆದ್ರೆ, ನಾಳೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಎಕ್ಸಾಮ್ ಅಲ್ಲಿ ಕಡಿಮೆ ಆದ್ರೆ ಮತ್ತೆ ಇವರಿಗೆ ಮೆಮೊ ಕೊಡೋದು, ಹೀಗಿರುವಾಗ ಇದು ಕೇವಲ ಸಿಬ್ಬಂದಿಯ ಸಮಸ್ಯೆ ಅಲ್ಲ, ಪೋಷಕರು ಕೂಡ ವಿದ್ಯಾರ್ಥಿಗಳ ಪೋಷಕರು ಕೂಡ ಇದನ್ನು ವಿಚಾರ ಮಾಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಚುನಾವಣಾ ಪ್ರಕ್ರಿಯೆ ನಡೆಯುವುದು ವೆಕೇಶನ್ ಅಲ್ಲಿ, ಅದಕ್ಕೆ ಚುನಾವಣಾ ಅದೇ ಫಿಕ್ಸ್ ಮಾಡ್ಕೊಳ್ತಾರೆ. ಈಗ ನಿಮ್ಗೆ ಅಕಾಡೆಮಿಕ್ ಇಯರ್ ನಡೀತಾ ಇದೆ, ಅದ್ರ ಜೊತೆಲಿ ಇದನ್ನ ಮಾಡ್ತಿದ್ದಾರೆ. ನಾನು ನೋಡಿದ್ದೇನೆ ಈ ಪ್ರಕ್ರಿಯೆ ನೆಲಮಟ್ಟದಲ್ಲಿ ಹೇಗೆ ನಡೀತಾ ಇದೆ ಅಂತ. BBMP, ಬೆಸ್ಕಾಮು, ವಾಟರ್ ಬೋರ್ಡು, ಪ್ರತಿಯೊಂದು ಸಿಬ್ಬಂದಿ ಇದರಲ್ಲೇ ಬ್ಯುಸಿ ಆಗಿದ್ದಾರೆ. ಪ್ರತಿಯೊಬ್ಬರು ಇದನ್ನೇ ಮಾಡ್ತಿದ್ದಾರೆ. ಅದ್ರ ಆಚೆಗೆ ಶಿಕ್ಷಕರು ಮತ್ತೆ ಅನುದಾನಿತ ಶಾಲೆ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು ಎಲ್ಲ ಸೇರ್ಕೊಂಡ್ರೆ ಒಂದು ಏನನ್ನ ಇಲ್ಲಿ ಸಮಾಧಾನಕರವಾಗಿ ನಾವು ಅನ್ಕೋಬಹುದು. ಐ ಓನ್ಲಿ ಅಸ್ಯೂಮ್ ದಟ್ SIR ಪ್ರಕ್ರಿಯೆ ಇದು ಬಹಳ ಉದ್ದ ಪ್ರಕ್ರಿಯೆ ಅಲ್ಲ. ಇಟ್ ಇಸ್ ನಾಟ್ ಸಚ್ ಅ ಲಾಂಗ್ ಪ್ರೊಸೆಸ್. ಈಗೇನೋ ಎನ್ಯುಮರೇಷನ್ ಫಾರ್ಮ್ ಅನ್ನ ಹಂಚೋದಿರ್ತದೆ, ಎನ್ಯುಮರೇಷನ್ ಫಾರ್ಮ್ ಹಂಚಿ ಆದ್ಮೇಲೆ ಮತ್ತೆ ನೋಟಿಸ್ ಹೋಗುತ್ತೆ, ಆಮೇಲೆ ಚುನಾವಣಾ ಆಯೋಗ ಮತ್ತು ಮತದಾರರ ಮಧ್ಯೆ ಇರುವ ಪ್ರಕ್ರಿಯೆ ಅದು, ಅಲ್ಲಿನ ಚುನಾವಣಾ ಅಧಿಕಾರಿಗಳು BLO ಮಧ್ಯೆ ಪ್ರಕ್ರಿಯೆ. ಈ ಸದ್ಯಕ್ಕೆ ಮಾತ್ರ ಅದು ಎಲ್ಲರನ್ನು ಒಳಗೊಂಡಿರ್ತದೆ. ಬಟ್ ಐ ಡೋಂಟ್ ಥಿಂಕ್ ಬಿಯಾಂಡ್ ದಟ್ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿಸ್ಟರ್ಬೆನ್ಸ್. ಬಟ್ ಈವನ್ ದೆನ್ ದ ಪ್ರಾಬ್ಲಮ್ ಇಸ್ ರಿಯಲಿಸ್ಟಿಕ್. ಸಮಸ್ಯೆ ನೈಜ ಸಮಸ್ಯೆನೇ ಇದು. ಕಲಿಕೆ ಪ್ರಮಾಣವನ್ನು ಹೇಗೆ ಹ್ಯಾಂಡಲ್, ವಿದ್ಯಾರ್ಥಿಗಳ ಮೇಲೆ ಆಗುವಂತ ಎಫೆಕ್ಟ್, ಪರಿಣಾಮಗಳೇನು, ಆಮೇಲೆ ದಾಖಲೆಗಳನ್ನ ಕೊಡೋ ವಿಚಾರದ ದೊಡ್ಡ ಗೊಂದಲ ಇದೆ. ಗೊಂದಲ ಒಂದು, ಚುನಾವಣಾ ಆಯೋಗ ಏನ್ ಮಾಡಿದೆ ಅಂದ್ರೆ, ಚುನಾವಣಾ ಆಯೋಗ ಇದು SIR ಅನ್ನ ಘೋಷಣೆ ಮಾಡಿ ಆದ್ಮೇಲೆ ಇದರ ನಿಜವಾದ ಪ್ರಕ್ರಿಯೆಗಳೇನು, ಆ ಫಾರ್ಮ್ 8 ಅಲ್ಲಿ ಏನೇನಿದೆ ಅದರ ಸರಿಯಾಗಿ ಜನ ತಲುಪೋತರ ಹೇಳಲೇ ಇಲ್ಲ. ಸಮಸ್ಯೆ ಬಂದಾಗೆಲ್ಲ ಅಂಬುಕುಮಾರ್ ಕರೆದು, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರೆದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ನಾನು ಅನೇಕ ನೆಲಮಟ್ಟದ BLOಗಳ ಜೊತೆ ಮಾತಾಡಿದ್ದೇನೆ, ನೆಟ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಆಕ್ಚುಲಿ ಹಾಗೆ ನೋಡಿ ಬಹಳ ಸರಳ ವಿಚಾರ ಅದು. ಆದ್ರೆ ಆ ಫಾರ್ಮ್ ಇರೋ ರಚನೆ, ಆ ಫಾರ್ಮ್ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಆಗಿಬಿಡ್ತದೆ. ಈಗ ನಿಮ್ಮ ಮತದಾರರ ಪಟ್ಟಿ 2002ರಲ್ಲಿ ಇದೆಯಾ ಇಲ್ವೋ, ಇಲ್ದಿದ್ರೆ ಏನು, ಇಲ್ದಿದ್ರೆ ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಅದನ್ನಾದ್ರೂ ಹೇಳ್ಬೇಕಲ್ಲ, ಇಲ್ದಿದ್ರೆ ಏನೋ ಸಮಸ್ಯೆ ಇಲ್ಲ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಒಬ್ಬ ಮಗು ಹುಟ್ಟಿದ್ದು 2003ಕ್ಕೆ, ಈಗ ಅವನು 23 ವರ್ಷದ ಹುಡುಗ, ಅವನಿಗೆ ಮತದಾನ ಹಕ್ಕಿದೆ. 2002ರಲ್ಲಿ ಎಲ್ಲಿಂದ ತಗೊಂಡ್ಬರ್ತೀರ ಹೆಸರು ನೀವು? ಹುಟ್ಟೇ ಇಲ್ಲ ಅವನು. ಆ ಕ್ವಶನ್ ಆನ್ಸರ್ ಆದ್ರೂ ಕೊಡಬೇಕಷ್ಟೇ, ಏನಿಲ್ಲ, ಸಿಂಪಲ್, ಏನಿಲ್ಲ, ನಿಮ್ ತಂದೆಯವರು ಏನ್ ಮಾಡಿದ್ದಾರೆ ಆಗುತ್ತೆ. ಈ ಹಿಂದಿನ ಚುನಾವಣೆ, ಈಗ 2024ರ ಚುನಾವಣೆ ಸಂಸತ್ತಿಗಾಯ್ತು, 2023ರಲ್ಲಿ ಕರ್ನಾಟಕ ರಾಜ್ಯದ್ದಾಯ್ತು. ಈ ಚುನಾವಣೆ ರೆಕಾರ್ಡ್ ಅಲ್ಲಿ, ಮತದಾರ ಪಟ್ಟಿಯಲ್ಲಿ ನಿಮ್ಗೊಂದು ಎಪಿಕ್ ನಂಬರ್ ಇರ್ತದೆ, ಫೋಟೋ ಐಡೆಂಟಿಟಿ ನಂಬರ್ ಇರ್ತದೆ. ಅದ್ರ ಜೊತೆಯಲ್ಲಿ ನಿಮ್ಮ ಯಾವ ವಾರ್ಡ್ ಅಲ್ಲಿ, ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮತದಾನ ಮಾಡಿದರೆ ಪಾರ್ಟ್ ನಂಬರ್ ಅದೆಲ್ಲ ಇರ್ತದೆ. ಅದನ್ನ ಪ್ರಿಂಟ್ ಮಾಡ್ಕೊಂಡೇ ಬರ್ತಾರೆ ಇವರು. ಒಬ್ಬ ಹುಡುಗ ಇಲ್ಲ ಹಿಂದಿನ ಇರೋದಿಲ್ಲ, ಬಟ್ ಇಫ್ ಹ್ಯಾಸ್ ವೋಟೆಡ್ ಅದನ್ನ ಪ್ರಿಂಟ್ ಮಾಡ್ಕೊಂಡೇ ಬರ್ತಾರೆ, ಹೊಸದಾಗೇನಿಲ್ಲ ಇದ್ರಲ್ಲಿ. ಅದ್ರಲ್ಲಿ 2002ರಲ್ಲಿ ನಿಮ್ಮ ಮಾಹಿತಿ ಇದ್ರೆ ತುಂಬಬೇಕು. ಇಲ್ಲ ಹೆಸರಂತ ಮೇಲೆ ಇದೆ, ಹಿಂದೆ ಇರುವಂತ ಎಪಿಕ್ ನಂಬರ್ ಮೇಲೆ ಪ್ರಿಂಟ್ ಅವರೇ ಪ್ರಿಂಟ್ ಮಾಡಿರ್ತಾರೆ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಫೋನ್ ನಂಬರ್ ಬರೀರಿ, ಸಂಬಂಧಿಕರ ಹೆಸರು ಬರೀರಿ, ಅವ್ರದ್ದೊಂದು ಮತದಾನದ ಡೇಟಾ ಇದೆ ಅದು ಬರೀರಿ, ಮುಗಿದ ಕೆಲಸ. ಇಷ್ಟೇ ಪ್ರಕ್ರಿಯೆ. ಇದು ಆದ್ಮೇಲೆ ಶುರು ಆಗುತ್ತೆ. ಆಕ್ಚುಲಿ ನಿಮ್ಗೆ 2002 ಮತದಾನ ಯಾದಿಯಲ್ಲಿ ನಿಮ್ಗೆ ಏನಾದ್ರು ಟ್ಯಾಲಿ ಆಗದೆ ಹೋದ್ರೆ, ನಿಮ್ ಹೆಸರು ಇಲ್ಲದೆ ಹೋದ್ರೆ ಅದಕ್ಕೊಂದು ನೋಟಿಸ್ ಕೊಡ್ತದೆ ಚುನಾವಣಾ ಆಯೋಗ. ಆ ನೋಟಿಸ್ಗೆ ಅದ್ರ ಜೊತೆಲೆ ಬರ್ತದೆ ಇಂತ ಒಂದು ಲಿಸ್ಟ್ ಬರ್ತದೆ, ಈ ಯಾದಿಯಲ್ಲಿ ಯಾವ್ದಾರು ಒಂದು ದಾಖಲೆ ತಗೊಂಡ್ ಬನ್ನಿ ಅಂತ ಹೇಳ್ತದೆ. ಇಷ್ಟೇ ಕೆಲಸ. ಈಗ ಅದರಲ್ಲಿ ಇನ್ನೊಂದು ಕೇಸ್ದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಬ್ರು ತಂದೆ 1998ರಲ್ಲೇ ಎಕ್ಸ್ಪೈರ್ ಆಗಿರ್ತಾರೆ, ಆಯ್ತಾ, ಇವ್ರು ಇನ್ನ ಚಿಕ್ಕ ಹುಡುಗ ಆಗಿರ್ತಾರೆ, ಅವ್ರಿಗೆ ಮತದಾನದ ಹಕ್ಕು ಕೂಡ ಇರಲ್ಲ. 2002ರದ್ದು ಅವ್ರ ಹತ್ರ ದಾಖಲೆನೇ ಇರೋದಿಲ್ಲ. ಇಂಥ ಕೇಸ್ಗಳಲ್ಲಿ ಯಾವ ರೀತಿಯಾಗಿ ಅದನ್ನ ಪರಿಗಣನೆಗೆ ತಗೊಳ್ತಾರೆ ಅಂತ?
ತಂದೆ ತೀರ್ಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ 98ರಲ್ಲಿ ಅಥವಾ 95ರಲ್ಲಿ ಅಥವಾ ಬಿಫೋರ್ 2000 ಇರೋದಿಲ್ಲ. ಆ ನಂತರದ ಅನೇಕ ಚುನಾವಣೆ ನಡೆದಿದ್ದು ಅಲ್ಲಿ ಎಲ್ಲೂ ಅವ್ರ ಹೆಸರು ಇರೋದಿಲ್ಲ, ಆಗ್ಲೇ ತೀರ್ಕೊಂಡಿದ್ರೆ. ಓಕೆ, ಅಂದ್ರೆ 2002 ನಂತರ ಯಾವ್ದಾದ್ರು ಒಂದು ಎಲೆಕ್ಷನ್ ಅಲ್ಲಿ ನಾವು ಒಂದ್ಸಲ ವೋಟ್ ಮಾಡಿದ್ರು ಸಾಕು ಅಂತ. ಇಫ್ ಇಸ್ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಅವರು. ಓಕೆ, ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಈಗ ಏನೋ ಆಯ್ತು, ಯಾವ್ದೋ ಒಂದು ಅವಘಡದಿಂದ ಡಾಕ್ಯುಮೆಂಟ್ಸ್ ಕೂಡ ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡೋದು? ಹೆಸರು ಇರೋದಿಲ್ವಲ್ಲ, ಅದನ್ನ ಇಲ್ಲಿ ಡಾಕ್ಯುಮೆಂಟ್ ಇಲ್ಲ ತೆಗೆದಾಕ್ಬಿಡ್ತಾರೆ. ಓಕೆ, ಡಾಕ್ಯುಮೆಂಟ್ ಅಲ್ಲಿ ಯಾವ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ SIR ಮಾಡ್ತಾರೆ ಪ್ರಕ್ರಿಯೆ ಅದೇ, ಅದಕ್ಕೋಸ್ಕರ ಇರ್ತಾನೆ. ಓಕೆ, ಯಾವುದೇ ದಾಖಲೆ ಇಲ್ಲ, ಎಲ್ಲೂ ನೀವು ವೋಟ್ ಹಾಕಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಅದರ ಅರ್ಥ. ಓಕೆ, ಬಟ್ ನೀವು ವೋಟ್ ಹಾಕಿದಿರಿ ಹಿಂದಿನ 2002 ಇತ್ತೀಚೆಗೆ ಚುನಾವಣೆಯಲ್ಲಿ, ಆ ರೆಕಾರ್ಡ್ ಇದ್ದೇ ಇರ್ತದೆ. ಓಕೆ, ಆ ಎಪಿಕ್ ನಂಬರು ಓಕೆ, ಮತ್ತೆ ಅದರ ಆಧಾರದ ಮೇಲೆ ನಮ್ಗೆ ಕೊಡ್ತಾರೆ. ನಿಮ್ಗೊಂದು ಡಾಕ್ಯುಮೆಂಟ್ ಎವಿಡೆನ್ಸ್ ಕೇಳ್ತಾರೆ. ನಮ್ಮ ತಂದೆ ಹೆಸರು ನಾನು ಬರ್ದಿರ್ತೇನೆ, ನಿಮ್ ತಂದೆ ಏನಾದ್ರು ದಾಖಲೆ ಇದ್ರೆ ಕೊಡಿ. ಓಕೆ, ನೀವು ವೋಟ್ ಇಲ್ಲ ಹಾಕಿರ್ತೀರಿ ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ? ನೀವು ವೋಟ್ ಹಾಕಿರ್ತೀರಿ, ರಿಲೇಟಿವ್ಸ್ ಇದ್ರು ಆಗುತ್ತೆ. ರಿಲೇಟಿವ್ಸ್ ಕೊಡ್ತದೆ. ನೀವು ವೋಟ್ ಹಾಕಿದಿರಿ, ನಿಮ್ಮ ಒಂದು ಹಿಂದಿನ ಒಂದು ಇದರ ರಿಲೇಷನ್ಸ್ ಗಳು ಯಾರು, ಆಧಾರ್ ಕೊಡಿ, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್ ಕೂಡ ನಡೀತದೆ. ಓಕೆ, ಓಕೆ, ಒಂದು ಲಿಸ್ಟ್ ಇದೆ. ಇದೇನಾಗಿದೆ, ಇದನ್ನ ಪಾಪ BLOಗಳಿಗೆ ಸರಿಯಾಗಿ ಹೇಳಿಲ್ಲ ಇವರು. ನೀವು ಹೇಳೋ ಪ್ರಕಾರ ಪಬ್ಲಿಟೈಸ್ ಸರಿಯಾಗಿ ಮಾಡಬೇಕು, ಅವೇರ್ನೆಸ್ ಈಗ ಕೊಡಬೇಕು. ನಾವೆಷ್ಟು ಚರ್ಚೆ ಮಾಡಿದ್ವಿ ಶರತ್, SIR ನಂತರ ಬೆಂಗಾಲ್ ಆದ ನಂತರ ನಾನು ನೀವು ನೋಡಿದಂಗೆನೆ ಪಶ್ಚಿಮ ಬಂಗಾಳ ಈ ಚಾನಲ್ ಹಿಡ್ಕೊಂಡು ಅನೇಕ ಚಾನಲ್ ನಾನೇ ಒಂದು 100 ಚರ್ಚೆ ಮಾಡಿದೆ. ಹೌದು, ಹೌದು. ಇದು ಅರ್ಧ ಶ್ರಮ ಚುನಾವಣಾ ಆಯೋಗ ತಗೊಂಡ್ಬಿಟ್ಟಿದ್ರೆ ಒಂದು ಒಳ್ಳೆ ಡಾಕ್ಯುಮೆಂಟರಿ ಮಾಡಿ ಜನರಿಗೆ ತಲುಪಿಸ್ಬಿಟ್ಟಿದ್ರೆ, ಹಿಂಗ ಡಿಜಿಟಲ್ ಎಲ್ಲ ಈ ಕಾಲಮ್ ಇದನ್ನ ಬರ್ರಿ, ಈ ಕಾಲಮ್ ಇದು ಬರ್ರಿ. ಸೋಷಿಯಲ್ ಮೀಡಿಯಾನು ಸ್ಟ್ರಾಂಗ್ ಆಗಿದೆ, ಹೌದು. ಸಣ್ಣ ಸಣ್ಣ ಕಮರ್ಷಿಯಲ್ಸ್ ಮಾಡಿ ಬಿಡಬಹುದಾಗಿದೆ ಅಷ್ಟೇ. ಈಗ ಚುನಾವಣಾ ಆಯೋಗದ ಬಜೆಟ್ ಇಲ್ವಾ? ದುಡ್ಡಿಗೆ ಬರಲ್ಲ. ಚುನಾವಣಾ ಆಯೋಗದ ಹತ್ರ ಬಜೆಟ್ ಇಲ್ವಾ? ಅದೇ ಮಾಡೋ ಇರಾದೇ ಇಲ್ವಾ? ಏನು ಅರ್ಥ ಆಗ್ತಿಲ್ಲ. ಹೌದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಗಳು ಇರ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಪ್ಪ ಒಂದ್ ನಿಮಿಷದಲ್ಲಿ ಅಂತಂದ್ರೆ ಕೊಡ್ತಾರೆ. ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿಲ್ಲ. ಇವ್ರು ಸಮಸ್ಯೆ ಬಂದಾಗ ಮತ್ತೆ ನಾಳೆ ಕರೀತಾರೆ, ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ. ಒಳ್ಳೆ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ. BLOಗಳಾಗಿ ಹೋಗಿ ಕೆಲಸ ಮಾಡೋಂತವ್ರಿಗೂ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಕೆಲಸ ಮಾಡೋದು ಹೇಗೆ ಅಂತಾನೆ 2002 ದಾಖಲೆಗಳನ್ನ ಎಲ್ಲಿಂದ ತಗೊಂಡ್ ಬರ್ತಾರೆ? ಎಷ್ಟೋ ಜನರ ಮನೆಯಲ್ಲಿ ಇಟ್ಕೊಂಡಿರಲ್ಲ 2002 ದಾಖಲೆ. ಇಟ್ಕೊಂಡಿಲ್ದೇ ಇದ್ದಾಗ ಒಂದು ರೀತಿಯಲ್ಲಿ ಬೇಕು ಅಲ್ಲ. 2002 ಮೇಡಮ್, 2002 ದಾಖಲೆ ನಿಮ್ಗೆ. ನಾನು ಇದನ್ನ ಒಂದ್ ವಾರ ನಾನು ನೋಡ್ಕೊಂಡ್ ಬಂದೆ ಇದನ್ನ. 2002 ದಾಖಲೆ ಆನ್ಲೈನ್ ಸಿಕ್ಬಿಡ್ತದೆ ಇದ್ರೆ, ಆನ್ಲೈನ್ ಅಲ್ಲಿ ಸಿಗ್ತದೆ. ಇದನ್ನ ಹೇಳೋರು ಯಾರು? ರೆಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ಅಂತ ಬಿಟ್ಬಿಡಿ ಅಷ್ಟೇ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಈಗ ಇದೆ ಅಂತಂದ್ರೂ ಅದು ಡ್ರಾಫ್ಟ್ ಗೆ ಹೋಗುತ್ತೆ, ಇಲ್ಲ ಅಂದ್ರೂ ಡ್ರಾಫ್ಟ್ ಗೆ ಹೋಗುತ್ತೆ, ಆಮೇಲೆ ವೆರಿಫಿಕೇಶನ್ August 5 ನಂತರ ಇದು ಟ್ಯಾಲಿ ಆಗದೆ ಆದ್ರೂ ಕೂಡ ನಮಗೆ ಚಾನ್ಸ್ ನಿಮ್ ಪ್ರಕಾರ ಮತ್ತೆ ಇನ್ನೊಂದು ಪ್ರೊಸೀಜರ್ ಅಲ್ಲಿ ಅವನು ಎಲೆಕ್ಟ್ರಾನಿಕ್ ಗೆ ಸೇರಬಹುದು. ಈ ಸದ್ಯಕ್ಕೆ ನಡೀತಾ ಇರೋದೇನು, ಈಗ ಅವ್ರನ್ನ ಕ್ಲೀನ್ಸ್ ಮಾಡೋದು. ಇದು ಪ್ರಾಥಮಿಕ ಡೇಟಾ ಕಲೆಕ್ಷನ್. ಇದು ಓಕೆ, 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 ಫಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ಅಷ್ಟೇ. ಓಕೆ, ಓಕೆ. ಅರುಣ್ ಸರ್, ನಾನು ಇದೇ ಹೇಳ್ತಾ ಇದ್ದಿದ್ದು. ಈಗ ಇಫ್ ಇನ್ ಕೇಸ್ ನಾವು ಫಾರ್ಮ್ ಅಲ್ಲಿ ನಮ್ಮ ಹತ್ರ 2002 ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರೆದ್ರು ಅದು ಡ್ರಾಫ್ಟ್ಗೆ ಹೋಗುತ್ತೆ, ಇದೆ ಅಂತ ಬರೆದ್ರು ಡ್ರಾಫ್ಟ್ಗೆ ಹೋಗುತ್ತೆ. ಆಮೇಲೆ ವೆರಿಫಿಕೇಶನ್ ಆಗಿ ಇಫ್ ಇನ್ ಕೇಸ್ ಯಾವ್ದಾದ್ರು ದಾಖಲೆ ಬೇಕು ಅನ್ನೋದಾದ್ರೆ August 5 ನಂತರ ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಅನ್ನೋದು ಯಾವ ರೀತಿ ಇರುತ್ತೆ ಆ ಪ್ರಕ್ರಿಯೆ ಅಂತ? ನೋಡಿ, ನಾನು ಎಲ್ಲ ಸಮಸ್ತ ಈಗ ನಿಮ್ಮ ರಾಜ್ ನ್ಯೂಸ್ ಕನ್ನಡ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದಾರೆ. SIR phase 3 ಇದಾಗ್ತಾ ಇದೆ ನೋಡಿ. ನೀವು SIR ಫಾರ್ಮ್ ನೋಡಿದೆ ಅಂದರೆ ನಿಮಗೆ SIR ಫಾರ್ಮಲ್ಲಿ ಮೇಲೆ 2 ಭಾಗ ಬರುತ್ತೆ, ಲೆಫ್ಟ್ ಆ್ಯಂಡ್ ರೈಟು. ಲೆಫ್ಟ್ ಬಂದು ಸೆಲ್ಫ್, ಅಂದರೆ ನಿಮ್ಮ ಹೆಸರು ಬಂದು 2002 ಮತಪಟ್ಟಿಯಲ್ಲಿ ಇದ್ದ ಅಂದರೆ ನೀವು ಸೆಲ್ಫ್ ಲೆಫ್ಟ್ ಸೈಡಲ್ಲಿ ಮಾಡ್ತೀರಾ. ಸಪೋಸ್ ನೀವು ನೀವು ಇವಾಗ ಇಲ್ಲಿ ಚರ್ಚೆಯಲ್ಲಿ ತಗೊಂಡಾಗೆ ಸಪೋಸ್ ಅವರು ಸಣ್ಣ ವಯಸ್ಸಾಗಿದ್ರು, 18 ಆಗಿರಲಿಲ್ಲ, ಓಕೆ, ಅಂಥವ್ರು ಬಂದು ಪ್ರಾಜಿನಿ ಅಂತೇಳಿ, ಪ್ರಾಜಿನಿ ಬಂದು ರೈಟ್ ಸೈಡಲ್ಲಿ ಸೇಮ್ ಇದು ಬರೀತಾರೆ. ಅದರಲ್ಲಿ ರೈಟ್ ಸೈಡಲ್ಲಿ ಬಂದು ಯಾರ್ದು ಬರೀತಾರೆ ಅಂದರೆ ನಿಮ್ಮ ತಂದೆ ತಾಯಿ ಇಲ್ಲ ಅಜ್ಜ ಅಜ್ಜಿ ರಕ್ತ ಸಂಬಂಧ. ಸಪೋಸ್ ಮದುವೆ ಆಗಿದ್ದ ಅಂದರೆ ಹೆಂಡತಿ ಇದ್ದ ಅಂದರೆ ಹೆಂಡತಿ ಬಂದು ಗಂಡೊಂದು ಸೈಡ್ಗೆ ಬರೀಲಿಕ್ಕಿಲ್ಲ, ಹೆಂಡತಿ ಬಂದು ಅವರ ತಂದೆ ತಾಯಿ ಇಲ್ಲ ಅಜ್ಜ ಅಜ್ಜಿದು ಬರೀಬೇಕಾಗ್ತದೆ. ಸಪೋಸ್ ನೀವು 2002 ಮತಪಟ್ಟಿ ನೋಡಿದೆ ಅಂದರೆ ಅದರಲ್ಲಿ ನಿಮಗೆ ಫಸ್ಟ್ ಸೀರಿಯಲ್ ನಂಬರ್ ಬರ್ತದೆ. ಸೀರಿಯಲ್ ನಂಬರ್ ಆದಮೇಲೆ ಮನೆ ನಂಬರು, ಮನೆ ನಂಬರ್ ಆದಮೇಲೆ ನಿಮ್ಮ ಹೆಸರು. ಸಪೋಸ್ ನಂದೇ ತಗೊಳ್ಳಿ, ನಂದು ಇದು 79 ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಆಗಿಂದು. ಅದರಲ್ಲಿ ಬಂದು ಪಾರ್ಟ್ ನಂಬರ್ 4 ಪಾರ್ಟ್ ನಂಬರ್ 4 ಅಲ್ಲಿ ಬಂದು ಸೀರಿಯಲ್ ನಂಬರ್ 699, ನಮ್ಮದು ಮನೆ ನಂಬರು 17,
ಓಕೆ, ನನ್ನ ಹೆಸರು ಅರುಣ್ ಪ್ರಸಾದ್ ಅಂತೇಳಿ. ಮತ್ತೆ ನೆಕ್ಸ್ಟ್ ಬಂದು ಇದು ತಂದೆ ಇಲ್ಲ ಗಂಡದು ಬರ್ತದೆ. ನಮ್ದು ತಂದೆ ಅಂತ ಹೇಳಕ್ಕೆ ಆಲ್ಬರ್ಟ್ ಚಿನ್ನೋದರ್ ಅಂತೇಳಿ ಬರ್ತದೆ. ಸೊ ನೀವು ಫಿಲ್ ಮಾಡ್ಬೇಕಂದ್ರೆ ನೋಡಿ ಇಷ್ಟೇ ಇದು ಮಾಡಿ, ಹೆಂಗು ಅಲ್ಲಿ ಟಿವಿಯಲ್ಲಿ ಸಹ ತೋರಿಸ್ತಾ ಇದ್ದಾರೆ. ಇದು ನೀವು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಮೇಲೆ ಬಂದು ಓಕೆ ಹೆಸರು ಬರ್ತದೆ. ಹೆಸರು ಬಂದು ಮತಪಟ್ಟಿಯಲ್ಲಿ ಯಾರಿದ್ದಾರೆ ಅಲ್ಲಿ ಬಂದು ಇದು ಯಾರು ನಂದೇ ಇದೆ ಅಂದ್ರೆ ಅರುಣ್ ಪ್ರಸಾದ್ ಅಂತ ಬರಿತೀನಿ. ನೆಕ್ಸ್ಟ್ ಬಂದು ಎಪಿಕ್ ನಂಬರ್ ಅಂದ್ರೆ ಇದು ಅದು ಎಪಿಕ್ ನಂಬರ್ ರೈಟ್ ಅಲ್ಲಿ ಫುಲ್ ಎಕ್ಸ್ಟ್ರಾ 6 ಡಿಜಿಟ್ ನಂಬರ್ ಬರುತ್ತೆ. ಅದು ಬರಿಬೋದು, ಅದ್ರಲ್ಲಿ ಬಿಡ್ಬೋದು. ಮತ್ತೆ ಅದರಲ್ಲಿ ಸಂಬಂಧಿಕರ ಹೆಸರು ಅದರಲ್ಲಿ ಬಂದು ಸಂಬಂಧ ಬಂದು ಯಾರ್ದಿದೆ, ಒಂದು ತಂದೆ ಇರುತ್ತೆ ಅಲ್ಲ ಒಂದು ಗಂಡ ಇರುತ್ತೆ ಅಷ್ಟೇ. ನಮ್ದು ತಂದೆ ಆಲ್ಬರ್ಟ್ ಚಿನ್ನೋದರ್, ನಾನು ಆಲ್ಬರ್ಟ್ ಚಿನ್ನೋದರ್ ಅಂತ ಬರ್ತೀನಿ. ಸಂಬಂಧ ಅದು ಲೆಫ್ಟ್ ಅಲ್ಲಿ ಬಂದು ಆ ಹೆಸರು ಹಿಂದೆಗಡೆ ಗಂಡ ಇಲ್ಲ ತಂದೆ ಅಂತ ಇರುತ್ತೆ. ಅದು ಬಂದು ತಂದೆ ಅಂತ ಇದ್ರೆ ನಾನು ತಂದೆ ಅಂತ ಬರಿತೀನಿ. ಅದಾದ್ಮೇಲೆ ಇದು ಯಾವುದು ಜಿಲ್ಲೆ ಬಂದು ಅವಾಗ ಬಂದು ಚಿಕ್ಕಪೇಟೆ ಬಂದು ಹಾಗೆ BMP ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಬರುತ್ತೆ, BMP ಅಂತೇಳಿ ಬರಿತೀವಿ. ಅದಾದ್ಮೇಲೆ ರಾಜ್ಯ ನಮ್ಮ ಕರ್ನಾಟಕ. ಮತ್ತೆ ವಿಧಾನಸಭಾ ಕ್ಷೇತ್ರದ ಹೆಸರು ನೀವು ಮತಪಟ್ಟಿಯಲ್ಲಿ 2002 ಮೇಲೆ ನೋಡಿದ್ರೆ ನಮ್ದು ಬಂದು ಅವಾಗೊಂದು ಇದೊಂದು ಚಿಕ್ಕಪೇಟೆ 79 ಚಿಕ್ಕಪೇಟೆ ವಿಧಾನಸಭಾ ಚಿಕ್ಕಪೇಟೆ ಅಂತ ಬರೀತೀರಾ. ಮತ್ತೆ ಕೆಳಗಡೆ ಬಂದು ಓಕೆ ಅದರದ್ದು ವಿಧಾನಸಭಾ ಕ್ಷೇತ್ರದ ನಂಬರ್ ಬರೀತೀರಾ. ಜಯನಗರ ಅವಾಗ 83 ಇತ್ತು. ಆತರ ಇದು ನಮ್ದು ಚಿಕ್ಕಪೇಟೆ 79 ಅಂತ ಬರೆದು ಭಾಗ ಅದು ವೋಟರ್ ಲಿಸ್ಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಭಾಗ ಅಂತೇಳಿ ಬರುತ್ತೆ. ನಮ್ದು ಭಾಗ 4 ಅದ್ರಲ್ಲಿ ಸೀರಿಯಲ್ ನಂಬರ್ 699. ಇಷ್ಟು ಬರೆದ ಮೇಲೆ ಇದು ಬಂದು ನಿಮ್ಮ 2002 ದಾಖಲಾತಿ. ಅದಾದ್ಮೇಲೆ ಕೆಳಗಡೆ ಬಂದು ಇವಾಗ ಪ್ರೆಸೆಂಟ್ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಇದು ತಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿದೆ ಅದು ಬರೀತೀರಾ. ಆಧಾರ್ ನಂಬರ್ ಬೇಕಾದ್ರೆ ಬರೀಬಹುದು, ಇಲ್ಲದ್ರೆ ಇಲ್ಲ ಇದು ಬ್ಲಾಂಕ್ ಬಿಡ್ಬೋದು. ಇಲ್ಲ ನಂದು ಆಧಾರ್ ಇದೆ ನಾನು ಹಾಕ್ಬೋದು. ಅದಾದ್ಮೇಲೆ ನನ್ನ ಮೊಬೈಲ್ ಸಂಖ್ಯೆ ಮೊಬೈಲ್ ನಂಬರ್ ಹಾಕಿ ಮತ್ತೆ ನಮ್ಮ ತಂದೆ ಹೆಸರು. ಓಕೆ, ದಿವಂಗತ ಇದ್ದಂದ್ರೆ ಕೆಳಗಡೆ ವೋಟರ್ ID ದಿವಂಗತ ಇದ್ರೆ ವೋಟರ್ ID ಬೇಕಾಗಿಲ್ಲ. ಇವಾಗ ನಮ್ಮ ತಂದೆ ಹೆಸರು ದಿವಂಗತ ಆಲ್ಬರ್ಟ್ ಚಿನ್ನೋದರ್ ಅಂತೇಳಿ ನಾನು ಬರೆದ್ಬಿಟ್ಟು ಕೆಳಗಡೆ ಬ್ಲಾಂಕ್ ಬಿಡ್ತೀನಿ. ಮತ್ತೆ ನಮ್ಮ ತಾಯಿದು ರೋಸ್ಬೆಲ್ ಸಿಲೋಚನೆ ಅಂತೇಳಿ ಬರೀತೀನಿ. ವೋಟರ್ ID ಇವಾಗ ದಿವಂಗತ ಇರೋದ್ರಿಂದ ಅದು ವೋಟರ್ ID ಬರಲ್ಲ. ನೆಕ್ಸ್ಟ್ ಬಂದು ಸಂಗಾತಿ ಮದುವೆ ಆಗಿದೆ ಅಂದ್ರೆ ಅವರು ಗಂಡ ಇದ್ದಂದ್ರೆ ಗಂಡಸಿದ್ರೆ ಹೆಂಡತಿದ ಹೆಸರು ಮತ್ತೆ ಹೆಂಡತಿದು ಮೊಬೈಲ್ ನಂಬರ್. ಹೆಂಡತಿ ಇದ್ದಂದ್ರೆ ಗಂಡನ ಇದು ಇಲ್ಲ ಬೇಡ ನಾನು ಏನು ಬೇಡ ಅಂದ್ರೆ ಖಾಲಿ ಬಿಡ್ಬೋದು. ಮತ್ತೆ ಇನ್ನೊಂದು ಸರ್ ಎಲ್ಲ ಹೇಳಿದಾಗೆ ನೋಡಿ, ನಿಮ್ಗೆ ಯಾವ್ದು ಮೇಲೆ ದಾಖಲಾತಿ ಸಿಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ಓಕೆ, 2002 ಓಕೆ, ನೀವು ಅದನ್ನು ಸೈನ್ ಮಾಡಿ ಕೊಡಬೇಕು. ವೆರಿ ಇಂಪಾರ್ಟೆಂಟ್, ಎಲ್ಲರೂ ತಿಳ್ಕೊಳ್ಳಿ. ನಿಮ್ಮ ಮನೆಗೆ BLO ಫಾರ್ಮ್ ತಂದಾಗ ಅದನ್ನು ನೀವು ಸೈನ್ ಮಾಡಿ ಕೊಡೋದು ಕಡ್ಡಾಯ. 2 ಕಾಪಿ ಇದೆ. ಇನ್ನೊಂದು ಇಂಟರಪ್ಟ್ ಮಾಡ್ಬಿಡ್ತೀನಿ. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಂದಿರೋದು ಬೇರೆ ಊರಲ್ಲಿ. ಈಗ ನಾನು ಅದು ಬಂದಂತ ಸಂದರ್ಭದಲ್ಲಿ ನಾನೇ ಹೋಗಿ ಸೈನ್ ಮಾಡ್ಬೋದಾ ಅಥವಾ ನನ್ನ ಪರವಾಗಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ಸಪೋಸ್ ಇವಾಗ ನೀವು ಊರಲ್ಲಿ ಮನೆ ಇದೆ. ಓಕೆ, ನಿಮ್ಮ ಸಪೋಸ್ ಬಳ್ಳಾರಿಯಲ್ಲಿ ಇದ್ದೀರಾ. ಓಕೆ, ಬಳ್ಳಾರಿಯಲ್ಲಿ ನೀವು ಕುಟುಂಬಸ್ಥರು 6 ಜನ, ತಂದೆ ತಾಯಿ 6 ಜನ ಮಕ್ಕಳು. ಓಕೆ, ಇವಾಗ ಏನಾಗ್ತದೆ, ಮಕ್ಕಳೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನೀವು ಅಲ್ಲೇ ಇರೋದ್ರಿಂದ ನಿಮ್ಮ ಇದು ತಂದೆ ಇಲ್ಲ ತಾಯಿ ಓಕೆ ನಿಮ್ಮೆಲ್ಲರ ಪರವಾಗಿ ಅವ್ರು ಎಲ್ಲ ಫಾರ್ಮ್ ತಗೋಬೇಕು. ರಕ್ತ ಸಂಬಂಧ ಇದೆ, ಎಲ್ಲ ಫಾರ್ಮ್ ತಕೊಂಡು ಓಕೆ ಫಿಲ್ ಮಾಡಿ ನಿಮ್ಮ ಪರವಾಗಿ ಅವರು ಸೈನ್ ಮಾಡಿ ಕೊಡ್ಬೋದು. ಅಂದ್ರೆ ಇವಾಗ ತಂದೆ ಇದ್ದ ಅಂದ್ರೆ ಹೆಂಡತಿ ಬೇಕಾದ್ರೆ ಹೆಂಡತಿ ಅಂತ ಹೇಳಿ ಹಾಕ್ಬೋದು, ಮಗ ಅಂತೇಳಿ ಹಾಕ್ಬೋದು, ಮಗಳು ಅಂತೇಳಿ ಅದು ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ಅವ್ರು ನೀವೇ ಸೈನ್ ಮಾಡ್ಬೇಕಂತಿಲ್ಲ. ಓಕೆ, ನೀವು ಅದೇ ನನ್ನ ಪರವಾಗಿ ನಮ್ಮ ತಂದೆ, ನಮ್ಮ ತಂದೆ ಪರವಾಗಿ ನಾವು ಮಾಡ್ಬೋದಾ? ಹೌದೌದು, ನೀವು ಸಹ ಮಾಡ್ಬೋದು. ಅದೇ ರಕ್ತ ಸಂಬಂಧ ಇದೆ ಅಲ್ಲ, ಮತ್ತೆ ಅದರಲ್ಲಿ ನೀವು ನಿಮ್ಮ ಸಂಬಂಧ ಸಿಗ್ನೇಚರ್ ಮಾಡ್ಬೇಕಂದ್ರೆ ನೀವು ಅದರಲ್ಲಿ ಇದು ಬೇಕು, ಮಗ ಅಂತೇಳಿ ಹಾಕಬೇಕು. ಮಕ್ಕಳು ಬೇಕಾದ್ರೆ ತಾಯಿ ಹೊರಗಡೆ ಹೋಗಿರ್ತಾರೆ ಎಲ್ಲ, ನಿಮ್ಗೆ ಅಲ್ಲಿ BLO ಅದೇ ಮನೇಲಿ ಇರ್ತೀರಾ. ಅದ್ರ BLO ಬಂದು ನಿಮ್ಗೆ ಅದು ಲಿಸ್ಟ್ ಅದು ಹೆಂಗೆ ಚೆಕ್ ಮಾಡೋದಂದ್ರೆ, ನೀವು ವೋಟರ್ ID ECI ನೆಟ್ ಆಪ್ ಅಲ್ಲಿ ಚೆಕ್ ಮಾಡೋದಂದ್ರೆ ನಿಮ್ಗೆ ಸೀರಿಯಲ್ ನಂಬರ್ ಪಾರ್ಟ್ ನಂಬರ್ ಎಲ್ಲ ಬರ್ತದೆ. ಅದಕ್ಕೆ BLO ಅವ್ರು ಕೊಡ್ತಾರೆ. ಅದು ಕೊಟ್ಟಾಗ ನೀವು ಅದು ಆ ಮನೆಯಲ್ಲಿರೋರು ಎಲ್ಲರದು ತಕೊಂಡು ಅವರು ಎಲ್ಲ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ರೆ ಸಾಕು, ಬೇರೆ ಏನು ಸಮಸ್ಯೆ ಇಲ್ಲ. ಓಕೆ, ಫೈನ್. ಶಶಿ ಸರ್, ಈಗ ನಾನು ಹೇಳ್ತಾ ಇದ್ದೆ, ಈಗ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಚಿಂತನೆ ಆಗ್ತಾ ಇದೆ ಅಂತ ಹೇಳಿ. ಈಗ ಅವ್ರು ಹೇಳಿದ ಪ್ರಕಾರ 1 ತಿಂಗಳೇನ್ರಿ ಮತ್ತೆ ಹೆಂಗೋ ರಿಕವರ್ ಮಾಡ್ಕೋಬಹುದು, ಡೈಲಿ 1 ಅವರ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಮಾಡ್ಬೋದು ಅನ್ನೋ ಆರಿಕ ಉತ್ತರ ಬಂದರೂ ಬರ್ಬೋದು, ಗೊತ್ತಿಲ್ಲ, ಇಲ್ಲಿ ತನಕ ಬಂದಿಲ್ಲ. ನಾನು ಹೇಳ್ತಾ ಇರೋದು 1 ತಿಂಗಳು ಶಾರ್ಟೇಜ್ ಆಫ್ ಆ ಒಂದು ಪಾಠ ಕಲಿಯುವಿಕೆ ಅಥವಾ ಜೊತೆಗೆ ನೀವೇನೇನು ಹೇಳಿದ್ರಿ ಸೇಫ್ಟಿದು ಒಂದು ಆತಂಕ ಇದ್ದೇ ಇರುತ್ತೆ. ಹೌದು, ದೊಡ್ಡ ಸಮಸ್ಯೆ ಗುಣಮಟ್ಟ ಶಿಕ್ಷಣ, ನಿರಂತರ ಶಿಕ್ಷಣ. ನೋಡಿ, ಮ್ಯಾನೇಜ್ ಮಾಡೋದು ಕಾಯ್ದೆ ಪ್ರಕಾರ ಇದು ಉಲ್ಲಂಘನೆ ನಂಬರ್ 1. ಎರಡನೇದು, ಇವತ್ತು ನಾವೇನ್ ಮಾತಾಡ್ತಾ ಇದೀವಿ, ನಾವು ಗ್ರಾಸ್ ರೂಟ್ ಅಲ್ಲಿ ಇರುವಂತ ಸಮಸ್ಯೆನ ಅರ್ಥ ಮಾಡ್ಕೊಬೇಕು ಉಳಿದವರು ಕೂಡ. ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಒಂದು ಶಾಲೆ ಅಂದಮೇಲೆ ಮೊದಲೇ ಏಡೆಡ್ ಶಾಲೆಗಳಲ್ಲಿ ಟೀಚರ್ಸ್ ಡೆಫಿಸಿಟ್ ಇದೆ ನಂಬರ್ 1. ಅದರ ಜೊತೆಗೆ ಓವರ್ ಅಂಡ್ ಅಬೋ ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದೆ, ಟೀಚರ್ಸ್ ಗಳು ಇಲ್ಲ. ಇರೋಂತ ಎಲ್ಲ ಟೀಚರ್ನು ತಗೊಂಡ್ಬಿಟ್ಟಿದ್ದಾರೆ ಅಥವಾ ಒಬ್ಬರನ್ನ ಇಬ್ಬರನ್ನ ಬಿಟ್ಟಿದ್ದಾರೆ.
ಅಲ್ಲಿರ್ತಕ್ಕಂಥ ಆ ಮಕ್ಕಳ ಒಂದು ಸ್ಥಿತಿಗತಿಯನ್ನ ದಿನಚರಿಯನ್ನ ಕಾಪಾಡ್ಕೊಳ್ಳೋದು ಒಂದು, ಹೌದು. ಎರಡನೇದು ಅವರಿಗೆ ನಿರಂತರ ಶಿಕ್ಷಣ ಕೊಡೋದೊಂದು. ಈಗಾಗಲೇ ಪ್ರತಿ ವರ್ಷ ನಾವು ಇರ್ತಕ್ಕಂಥದ್ದೇ 220 240 ದಿನದಲ್ಲಿ ಫಿಸಿಕಲ್ ಆಗಿ ಸಿಗೋದೇ 180 180. ಅದರಲ್ಲಿ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ. ಇದು ಬರೀ SIR ಸಮಸ್ಯೆ ಒಂದೇ ಅಲ್ಲ, ಈ ಕಡೆ ಬೇರೆ ಬೇರೆ ಸಮಸ್ಯೆಗಳು ಇದಾವೆ, ಬೇರೆ ಬೇರೆ ಕೆಲಸಕ್ಕೂ ನಿಯೋಜನೆ ಮಾಡ್ತಾರೆ, ಜೊತೆಗೆ ಡೇಟಾ ಎಂಟ್ರಿಗಳು ಇರ್ತವೆ, ಜೊತೆಗೆ ಆಕ್ಟಿವಿಟೀಸ್ ಇರ್ತವೆ, ಟ್ರೈನಿಂಗ್ ಇರ್ತವೆ. ಇವೆಲ್ಲವೂ ಸೇರಿದಾಗ ಮೂಲ ವಂಚನೆ ಆಗ್ತಾ ಇರ್ತಕ್ಕಂಥದ್ದು ಅವರಿಗೆ ನಿರಂತರ ಪಾಠ ಪ್ರವಚನ ಕಾಟಾಚಾರಕ್ಕೆ ಆಗ್ತಾ ಇದೆ, ಮೇಲ್ಮೇಲೆ ಆಗ್ತಾ ಇದೆ. ಗುಣಮಟ್ಟ ಎಲ್ಲಿಂದ ಬರಬೇಕು? ನೆಕ್ಸ್ಟ್ ಅವ್ರು ಹೇಳ್ದಾಗೆ ಅಧಿಕಾರಿಗಳು ಮತ್ತೆ ನೋಟಿಸ್ ಕೊಡ್ತಾರೆ, ಏನಂತ, ನಿಮ್ಮ ಶಾಲೆಯಲ್ಲಿ ಫಲಿತಾಂಶ ಕುಸ್ತಿರೋದ್ರಿಂದ ಅವರಿಗೆ ಅಲ್ಲಿ ಬೇರೆ ದಬ್ಬಾಳಿಕೆ ಆಗುತ್ತೆ. ಈಗೇನೋ SSLC ರಿಫಾರ್ಮ್ ಆಯ್ತು, ಅದ್ರಲ್ಲಿ ಒಂದ್ ಕಡೆ ಬಚಾವಾದ್ರು. ಆದ್ರೂ ಕೂಡ ಮಕ್ಕಳ ಗುಣಮಟ್ಟ ಶಿಕ್ಷಣಕ್ಕೆ ಫಸ್ಟ್ ಆಫ್ ಆಲ್ ಪುಸ್ತಕ ಬರಲ್ಲ, ಇನ್ನೂ ಕೂಡ ಸುಮಾರು ಪುಸ್ತಕನೇ ಬಂದಿಲ್ಲ. ಈ ಕಡೆ ಜೊತೆಗೆ ಟೀಚರ್ ಇಲ್ಲ, ಜೊತೆಗೆ ಈ ಮಕ್ಕಳ ಪರಿಸ್ಥಿತಿ, ಇದ್ರ ಜೊತೆಗೆ ಈ ಅಡಿಷನಲ್ ವರ್ಕ್ ಯಾವಾಗ ಪಾಠ ಮಾಡ್ತಾರೆ. ಆಮೇಲೆ ನಾವು ಏನ್ ಹೇಳ್ತಾ ಇದೀವಿ, ಅವರಿಗೂ ಪೇಡ್ ಇದೆ, ಟೀಚರಿಗೂ ಒಳ್ಳೆ ಸಂಬಳ ಇದೆ, ಜೊತೆಗೆ ಇದಕ್ಕೆ ದುಡ್ಡು ಕೊಡ್ತೀರಾ. ಅದ್ರ ಬದಲು ಇಲ್ಲಿ ಟೀಚರ್ಗಳು ಏನಾಗ್ತಾ ಇದೆ, ಕೆಲವು ಕಡೆ ಟೀಚರ್ಗಳು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮನ್ನ ರಿಲೀವ್ ಮಾಡ್ತಾ ಇಲ್ಲ. ಅವರಿಗೆ ಅಲ್ಲೇ ಹೋಗ್ಬೇಕು, ಮಕ್ಕಳ ಬಗ್ಗೆ ಚಿಂತೆ ಇಲ್ಲ. ಕೆಲ ಶಿಕ್ಷಕರು, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವು ಟೀಚರ್ಸು ಪಾಪ ನಮಗೆ ಅದ್ ಬೇಕಾಗಿಲ್ಲ, ನಮಗೆ ಮಕ್ಕಳು ಬೇಕು, ಮಕ್ಕಳಿಗೆ ಪಾಠ ಮಾಡ್ಬೇಕು ಅನ್ನೋ ಈ ಎರಡು ವರ್ಗದ ಮಧ್ಯೆ ಯಾರು ಯೋಚನೆ ಮಾಡ್ಬೇಕು? ಸರ್ಕಾರ ಯೋಚನೆ ಮಾಡಬೇಕು, ಶಿಕ್ಷಣ ಇಲಾಖೆ ಯೋಚನೆ ಮಾಡಬೇಕು. ಶಿಕ್ಷಣ ಇಲಾಖೆ ಮೇಲಧಿಕಾರಿಗಳು ಪ್ರಯತ್ನ ಪರಿಹಾರ ಸರ್ ನೋಡಿ, ನೀವು ಪ್ರತಿ ಸಲ ಇದನ್ನೇ ಪರಿಹಾರ ಹುಡ್ಕೊಂತ ಹೋದ್ರೆ, ಶಿಕ್ಷಕರನ್ನ ಪ್ರತಿ ಸಲ ಉಪಯೋಗಿಸ್ಕೊಳ್ಳೋದಾದ್ರೆ ಇದಕ್ಕೆ ಕಡಿವಾಣನೇ ಇಲ್ಲ. ನಾವೇನ್ ಹೇಳ್ತೀವಿ, ಶಿಕ್ಷಕರನ್ನ ನೀವು ಎಕ್ಸೆಪ್ಟ್ ಫೈನಲ್ ಏನು ಮೇಜರ್ ರಾಜ್ಯದಲ್ಲಿ ಬರ್ತಕ್ಕಂತ ನ್ಯಾಷನಲ್ ಸೆನ್ಸಸ್ ಏನಿದೆ ಅಥವಾ ಸ್ಟೇಟ್ ಮೇಜರ್ ಸೆನ್ಸಸ್ ಅಂತದ್ದು ಬಿಟ್ಬಿಟ್ಟು ಇವೆಲ್ಲದಕ್ಕೂ ಕೂಡ ನಿಮ್ಗೆ ಆಲ್ಟರ್ನೇಟಿವ್ ಇದೆ. ಇವಾಗ ನೀವು ಬರೋ ಮುಂಚೆ ನಾನು ಹೇಳಿದೆ, ಅದು ನಿಮ್ಗೆ ಗೊತ್ತಿಲ್ಲ ಅಂತ. ಯುವ ನಿಧಿ ಇದೆ, ಯುವ ನಿಧಿಲಿ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಸಾವಿರ ಜನ ಅದ್ರಲ್ಲಿ ನೋಂದಣಿ ಆಗಿದ್ದಾರೆ. ಅಂತವ್ರನ್ನ ನೀವು ರೆಕ್ರೂಟ್ ಮಾಡ್ಕೊಂಡು ಅವರಿಗೆ ಅನುದಾನ ಎಕ್ಸ್ಟ್ರಾ ಕೊಟ್ರೆ ಯಾಕಾಗಲ್ಲ? ಅದನ್ನ ಬಿಟ್ಟು ನಾನೇನ್ ಹೇಳ್ತಾ ಇದ್ದೀನಿ, ಶಿಕ್ಷಣ ಇಲಾಖೆಗೆ ನಾವು ಮತ್ತೆ ಎಲೆಕ್ಷನ್ ಕಮಿಷನ್ ನಾವು ಮನವಿ ಮಾಡ್ತೇವೆ. ಅನ್ಬು ಕುಮಾರ್ ನಮ್ಮ ಇಲಾಖೆಯಲ್ಲಿ ನೋಡಿದವ್ರೆ, ಅವ್ರಿಗಾದ್ರೂ ಅದು ಬೇಡವಾ? ನಾನೇನ್ ಹೇಳ್ತೀನಿ, ಈ BEd ಟೀಚರ್ಸ್ ಇದ್ದಾರೆ, ಬೇರೆ ಬೇರೆ ಟ್ರೈನಿಂಗ್ ಆನ್ಲೈನ್ ಇದನ್ನ ಬರಿತಾ ಇದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಅಂತವ್ರನ್ನ ಡಿಪ್ಲಾಯ್ ಮಾಡ್ಕೊಳ್ಳಿ. ಈ ನರ್ಸಿಂಗ್ ಕಮ್ಯುನಿಟಿಯಲ್ಲಿ ಟ್ರೈನೀಸ್ ಇದ್ದಾರೆ, ಅಂತವ್ರನ್ನ ಡಿಪ್ಲಾಯ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯವೋ ಅಟ್ಲೀಸ್ಟ್ ಏನೋ ಒಂದು 2-3 ಜನ ನೀವು ಎಲ್ಲಾರ್ಗೂ ತಗೊಂಡ್ಬಿಟ್ರೆ ಅದಕ್ಕೆ ಒಂದು. ಆಮೇಲೆ ನಾಳೆ ಯಾರ ಸರ್ ನಿಮ್ಮ ಮನೆ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ನೀವು ಬಿಟ್ಟಿರಾ? ಯಾರಾದ್ರೂ ಒಬ್ರು ಇವತ್ತು ಮಕ್ಕಳ ಕೋಯೋಗ ಬರುತ್ತೆ, ಮಹಿಳಾ ಮಕ್ಕಳ ಇವರು ಬರ್ತಾರೆ, ಈ ಕಡೆ ಪೊಲೀಸರು ಬರ್ತಾರೆ. ಹಿಂಸೆ ಸರ್. ಒಂದು ಸಣ್ಣ ಇಶ್ಯೂ ಆದ್ರೆ 4 ಎಂಟಿಟೀಸ್ ಬಂದು ಅದನ್ನ ಹಾಕೊಂಡು ಮ್ಯಾನೇಜ್ಮೆಂಟ್ ಇಲ್ಲಿ ಬಲಿ ಪಶು. ನಾನು ಹೇಳ್ತಾ ಇರೋದು, ನನ್ನ ವಿಚಾರ ಏನು ಅಂದ್ರೆ, ಈಗಾಗಲೇ ಕೆಲಸ ಶುರುವಾಗಿದೆ, SIR ಶುರುವಾಗಿದೆ. ಈಗ ಹೇಳ್ತಾ ಇದೀವಿ, ನಮಗೆ ಇನ್ನೊಂದು ಸಮಸ್ಯೆ ಆಗಿದೆ, ನಿಮ್ ಗಮನಕ್ಕೆ ತರ್ತೀನಿ. ಇಬ್ರು ಇದ್ದೀರಾ, ಇದನ್ನ ಮಾಡ್ತಾ ಇದಾರಲ್ಲ, ಅದನ್ನ ಕರೆದು ಅಲ್ಲಿ ಎಲ್ಲಾರನ್ನೂ ಡಿಪ್ಲಾಯ್ ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಂಬರ್ 1. ಎರಡನೇದು, ನೀವು ಬೆದರಿಕೆ ಹೊಡ್ತೀರಲ್ಲ, FIR ಮಾಡ್ತೀವಿ ಅಂತ ನೀವೇನು ಭೂತ ಕುಡಿಸ್ತೀರಾ? ಮಾಡಿ ನೋಡೋಣ. ನೀವು ನೋಡಿ, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. ಅವ್ರನ್ನ ಉಪಯೋಗಿಸ್ಕೊಂತ ಇದ್ದೀರಾ, ಜೊತೆಗೆ ಅವ್ರ ಮೇಲೆ ಗದಾ ಪ್ರಹಾರ ಮಾಡ್ತೀರಾ. ಈ ಕಡೆ ಈ BBMP ಅಧಿಕಾರಿಗಳು ಬಂದ್ಬಿಟ್ಟು ಈ ಕಡೆ ಒಂದ್ ಕಡೆ ಬೆದರಿಕೆ, ಈ ಕಡೆ ಶಿಕ್ಷಣ ಇಲಾಖೆಯವರು ಬೆದರಿಕೆ. ಏನ್ ಮಾಡ್ಬೇಕಾ? ಟೀಚರ್ಸ್ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದಲ್ಲ. ಅವ್ರ ಹೆಸರು ಹೇಳಿ ದಬ್ಬಾಳಿಕೆ ಮಾಡೋದು, ಬೆದರಿಕೆ ಹಾಕೋದು. ಆ ಒತ್ತಡಕ್ಕೆ ಅರ್ಧ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾನಸಿಕವಾಗಿ ಕಾಯಿಲೆಗಳು ಶುರು ಆಗಿದೆ ಸರ್. ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹೇಗೆ ಕೆಲಸ ಮಾಡ್ಬೇಕು ಅವರು? ಮಕ್ಕಳ ಫೌಂಡೇಶನ್ ಅಂಗನವಾಡಿಯಲ್ಲಿ ನೋಡ್ಬೇಕು ಅವರು. ಅಂಗನವಾಡಿಯಲ್ಲಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ಪೋಷಕರು ಅಂಗನವಾಡಿಯಲ್ಲಿ ಏನು ಪಾಠ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅಂಗನವಾಡಿಯಲ್ಲಿ ಅವರು ಮಕ್ಕಳಿಗೆ ಪಾಠ ಮಾಡ್ಬೇಕು. ಫೌಂಡೇಶನ್ ಇರುವಂತ ಕಡೆ ಇವರು ಗೃಹಲಕ್ಷ್ಮಿಗೆ ಹಾಕೊಳ್ಳೋದು, BLO ಹಾಕೊಳ್ಳೋದು, BLOಗೆ ಅಂಗನವಾಡಿ ಕಾರ್ಯಕರ್ತರನ್ನ ಹಾಕಬಾರ್ದು ಅಂತ ಹೇಳಿ ನಿರಂತರವಾಗಿ ನಾವು ಅದನ್ನ ಫೈಟ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ, ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲ, ಅದೆಲ್ಲ ನಮಗೆ ಹೇಳ್ಬೇಡಿ, ನೀವು ಕೆಲಸ ಮಾಡ್ಬೇಕು. ಅದೇ ಹಿಂಗೆ ಆಗಲ್ಲ ಅಂತ ಹೇಳಿ
ಯಾರು ಆಗಲ್ಲ ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಕೆಲವರು. ಹೌದು ಸರ್. ಹೌದು. ಈಗ ಆಲ್ರೆಡಿ ನಮಗೆ ಈಗ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ತಾಲೂಕಲ್ಲಿ 25-30 ಜನ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕೆಂದ್ರೆ ಒತ್ತಡದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. Okay. ಸ್ವಲ್ಪ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲಾರು ಕೂಡ ಒತ್ತಡ ಹಾಕೋದೆ. Okay. ನಮ್ಮ ಇಲಾಖೆ ಹೇಳುತ್ತೆ 9 ರಿಂದ 4 ಗಂಟೆವರೆಗೂ ಅಂಗನವಾಡಿಯಲ್ಲಿ ಇರಬೇಕು, BLOಗೂ ನಮಗೂ ಸಂಬಂಧ ಇಲ್ಲ ಅಂತ. Okay. ಆದ್ರೆ CDPO ಹೇಳ್ತಾರೆ ಹೋಗಿ BLO ಕೆಲಸ ಮಾಡುವಂತ. ಆದ್ರೆ ಇದು main ಒಬ್ರದ್ದು ಸಮಸ್ಯೆ. ಜಿದ್ದು, ಒಬ್ರದ್ದು ಇದು ಹಠ. ಸಮಸ್ಯೆ ಆದೇಶದ ಜಿದ್ದು, ಸರ್ಕಾರಿ ಆದೇಶಗಳು ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ. Yes, yes. FIR ಆಗ್ತೀನಿ ಅಂತ. FIR ಇದಕ್ಕೇನು ಮೊನ್ನೆ ವ್ಯವಸ್ಥೆ? ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟ್ ಮಾಡಿದ್ದಾರೆ. Okay. SIR ಯಾರು ಕರೆಕ್ಟ್ ಆಗಿ ಮಾಡಲ್ಲ, ಯಾರು ಫಾರಂ ಕರೆಕ್ಟ್ ಆಗಿ ಇಶ್ಯೂ ಮಾಡಿರಲ್ಲ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅಂತ. ಆಕ್ಷನ್ ಆಗೋದು ಯಾರ ಮೇಲೆ? ಹೆಚ್ಚು ಶಿಕ್ಷಣದ ಗುಣ ಮಟ್ಟ ಕಡಿಮೆ ಇರುವಂತ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಆಗುತ್ತೆ. ಯಾಕೆ ಇವ್ರು ರಿಲೀವ್ ಮಾಡಲ್ಲ? ಫೌಂಡೇಶನ್ 3 ವರ್ಷದ ಮಗು ಅಂಗನವಾಡಿಗೆ ಬರೋದು, ಆ ಮಗುವನ್ನ ನೋಡ್ಕೊಂಡು ನಾಳೆ ಏನಾರ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಯಾರ ಅದಕ್ಕೆ ಜವಾಬ್ದಾರಿ? ನಿಜ, ಆ ಮಗುವಿನ ಹೊಣೆ ಹೊರೋರು ಯಾರು? ನಿಜ, ನಿಜ. ಅಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ನಿಜ. ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಅಂಡರ್ ನಲ್ಲಿ 2000-3000ಕ್ಕೆ ಕೆಲಸ ಮಾಡುವಂತ ಸಂಜೀವಿನಿ ಕಾರ್ಯಕರ್ತರು ಇದ್ದಾರೆ. ಹೌದು. ಬಹಳಷ್ಟು ಯುವಕ ಯುವತಿಯರಿದ್ದಾರೆ. ಹೌದು. ಅವ್ರಿಗೆ ಹಾಕಿ ಕೆಲಸ ಮಾಡಿಸಿ ಅವ್ರಿಗೊಂದು ಉದ್ಯೋಗ ಸಿಗುತ್ತೆ ಇದ್ರ ಮೂಲಕ. ಇದ್ದವ್ರಿಗೆ ಯಾಕೆ ಒತ್ತಡ ಹಾಕ್ತಿರಿ? ಓಕೆ ಬಸವರಾಜ್ ಸರ್, ಈಗ ಏನಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಧನವನ್ನ ಹೆಚ್ಚು ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋದನ್ನ ನಾವು ಕೂಡ ನೋಡಿ ವರ್ಷದಲ್ಲಿ ಒಂದೊಂದ್ ಸಲ ಅದು ಮಸ್ಟ್ ಅಂಡ್ ಶುಡ್. ಸರ್ಕಾರ ಅವರ ಒಂದು ರಿಕ್ವೆಸ್ಟ್ಗೆ ಒಂಚೂರು ಕಿವಿ ಕೊಡಲ್ಲ. ಆಮೇಲೆ ನೋಡೋಣ, ಇನ್ನೊಂದು ನೋಡೋಣ, ಮತ್ತೆ ನಾಳೆ ಬೆಳಗ್ಗೆ ಕೂಡ ಇದೆ ಸರ್. ಅದೇ ನಾಳೆ ಬೆಳಗ್ಗೆ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ DC ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ನಾಳೆ ಮತ್ತೆ ಪ್ರಧಾನ ಮಂತ್ರಿಗಳಿಗೆ ಅಪೀಲ್ ಮಾಡ್ತಾ ಇದೀವಿ. 2018ರಿಂದ ಒಂದ್ ನಯಾ ಪೈಸಾ ಸಂಬಳ ಕೊಡ್ಲಿಲ್ಲ. Okay. BLO ಕೆಲಸ ಮಾಡ್ಬೇಕು, SIR ಮಾಡ್ಬೇಕು, FRS ಮಾಡ್ಬೇಕು. ಅಲ್ಲ, ನೀವು ಈಗ ಕೆಲಸನ ಈ SIR ಪ್ರಕ್ರಿಯೆ ಬಿಟ್ಬಿಟ್ಟು ನೀವು ಪ್ರೊಟೆಸ್ಟ್ ಎಲ್ಲ ಆದ್ರೆ ನಿಮ್ಮಲ್ಲಿ ಮತ್ತೆ ಅವರು FIR ಆಗ್ತೀವಿ ಅಥವಾ ಇನ್ನೊಂದು ಆಗ್ತೀವಿ ಅಂತ ಅದೇ ನೋಡ್ತಾರೆ. ಅಂತ ಮಾಡ್ಬೇಕು. ಮಾಡ್ಲಿ. ಈಗ ಏನಾಗುತ್ತೆ, ಬಂಡಿತನ ತೋರಿಸ್ಬೇಕಾಗತ್ತೆ, ಒಳ್ಳೆ ಗುಡ್ ವಿಲ್ ತಗೊಬೇಕು, ಒಳ್ಳೆ ರೀತಿಯಲ್ಲಿ ಹ್ಯಾಂಡ್ ಶೇಕ್ ಮೆಥಡ್ ಅಲ್ಲಿ ಹೋಗ್ಬೇಕು. ಇವ್ರು ಅದ್ರಲ್ಲಿ ಅದಿಲ್ಲ, ಇದೇ ಪರಿಹಾರ BLO ಕೆಲಸ ಕೊಡೋದಿಲ್ಲ. ಹಾಕುವಂತ ಒಂಥರ ಯಾವ ತರ್ಕದಲ್ಲಿ ಅಧಿಕಾರಿ ಆದೇಶಗಳು ಬರ್ತವೆ. ಅಂಗನವಾಡಿ ಕಾರ್ಯಕರ್ತರ ವೇತನದ ಬಗ್ಗೆ ಮಾತಾಡಿದ್ದಾರೆ? ಯಾವ ಅಧಿಕಾರಿ ಇವರಿಗೆ ರಿಟೈರ್ಡ್ ಆಗಿ ಮನೆಗೆ ಹೋದ್ಮೇಲೆ ಒಂದು ಪಿಂಚಣಿ ಬಗ್ಗೆ ಮಾತಾಡಿದ್ದಾರೆ? ಯಾರಿಲ್ಲ. ಫಸ್ಟ್ ಇವ್ರ ಅಂಗನವಾಡಿ ಕಾರ್ಯಕರ್ತರು ಫೌಂಡೇಶನ್, ಆ ನೆಕ್ಸ್ಟ್ BLO, ಆಮೇಲೆ SIR. ಓಕೆ ಓಕೆ ಬಸವರಾಜ್ ಸರ್, ನಾನು ಅದೇ ಕೇಳ್ತಾ ಇದ್ದೆ. ಈಗ ಅಂಗನವಾಡಿ ಕಾರ್ಯಕರ್ತೆಯರದು ಈ ತರ ಸಮಸ್ಯೆ, ಜೊತೆಗೆ ಎಷ್ಟು ಶಾಲೆಯಲ್ಲಿ ಶಿಕ್ಷಕರು ತುಂಬಿ ತುಳುಕಾಡ್ತಾ ಇದ್ದಾರೆ. ಇಲ್ಲ, ಒಬ್ರು ಇಬ್ರು 3 ಜನ ಇದ್ರೆ ಹೆಚ್ಚು. ಆ 3 ಜನನು ನಿಮ್ಗೆ SIR ಪ್ರಕ್ರಿಯೆ ಹಾಕೊಂಡ್ಬಿಟ್ರೆ ಇಡೀ ಸ್ಕೂಲ್ ಖಾಲಿ. ಅಂಗನವಾಡಿಲಿ ಒಬ್ಬೊಬ್ರು ಇರ್ತಾರೆ ಅವನದ್ರಲ್ಲಿ, ಅವ್ರನ್ನ ಆಗೋದ್ರೆ ಚಿಕ್ಕ ಮಕ್ಕಳನ್ನ ಕೇರ್ ಮಾಡೋರು ಯಾರು? ಸ್ಕೂಲ್ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಈ ಸಮಸ್ಯೆ ಈಗ ಆಗಲ್ಲ, ನಮ್ ಕೈಲಿ ಬರಕ್ಕಾಗಲ್ಲ ಅಂತಂದ್ರೆ ನೋಟಿಸ್ ಕೊಡ್ತಾರೆ, ಇಲ್ಲಾಂದ್ರೆ ಅಮಾನತು ಮಾಡ್ತೀವಿ, ಹಂಗೆ FIR ಆಗುತ್ತೆ. ಅರ್ಧ ದಿನ ಶಾಲೆ ನಡೆಸಿ ಮ್ಯಾನೇಜ್ ಅದು ಸರ್, ಅರ್ಧ ದಿನ ಶಾಲೆ ನಡೆಸ್ಬಿಟ್ಟು ಅರ್ಧ ದಿನ ಈ ಕೆಲಸ ಕೊಡುವಂತಕ್ಕಂಥದ್ದು ಏನೋ ಒಂದು ಮಾಡ್ಬೇಕಲ್ಲ. ಇಲ್ಲ, ಈಗ ಇಬ್ಬರ ಕಡೆಯಿಂದಲೂ ಗದಾ ಪ್ರಹಾರ ನಡೀತಾ ಇದೆ. ಎಸ್, ಏನಾಗುತ್ತೆ ಅಂದ್ರೆ ಒಂದು ಈ ಇದೆಲ್ಲ ಕೇಳಿದ್ರೆ ಏನು ಅನ್ಸುತ್ತೆ ಅಂದ್ರೆ ಶಿಕ್ಷಣ ಇಲಾಖೆ ಮತ್ತು ವಾಟ್ ಎವರ್ ಈಸ್ ದ ಪೇರೆಂಟಲ್ ಆರ್ಗನೈಸೇಷನ್ ಅದಕ್ಕೆ ಮತ್ತು ಚುನಾವಣಾ ಅಧಿಕಾರಿಗಳ ಮಧ್ಯೆ ಯಾವುದೇ ತಾಳಮೇಳ ಇದ್ದಂಗಿಲ್ಲ. ಓಕೆ. ಯಾಕಂದ್ರೆ ಚುನಾವಣಾ ಆಯೋಗ ಆದೇಶ ಕೊಟ್ರೆ ಅದು ಎಲ್ಲ ಆದೇಶಗಳಿಗಿಂತ ಅದು ಮೇಲೆ ಅದು ಇಟ್ ಸೂಪರ್ಸೀಡ್ಸ್ ಆಲ್ ಅದರ್ ಆರ್ಡರ್ಸ್. DPI ಕೊಡ್ಲಿ, ನಾಳೆ ನಿಮ್ಮ ಚೀಫ್ ಸೆಕ್ರೆಟರಿನೇ ಕೊಡ್ಲಿ, ಎಲೆಕ್ಷನ್ ಕಮಿಷನ್ ಆರ್ಡರ್ ಇಸ್ ಅಬೌವ್ ಆಲ್ ದಟ್. ಓಕೆ, ಅಲ್ಟಿಮೇಟ್ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ. ಈಗ ರಾಜ್ಯ ಸರ್ಕಾರ ಅದನ್ನ ಮೀರಿ ಅದನ್ನ ಕಾಂಟ್ರಾಡಿಕ್ಟ್ ಮಾಡೋದಕ್ಕೆ ಅದಕ್ಕೆ ತದ್ವಿರುದ್ಧವಾಗಿ ಆದೇಶ ಹೊರಡಿಸಿದ್ರೆ ಅದು ತಪ್ಪಾಗುತ್ತೆ, ಅದು ಇಲ್ಲಿಗಲ್ ಆಗುತ್ತೆ. ಅಷ್ಟೇ ಅಲ್ಲ, ಚುನಾವಣಾ ಆಯೋಗದ ಆದೇಶಕ್ಕೆ ನೀವು ಗೌರವ ಕೊಟ್ಟಂಗಾಗೋದಿಲ್ಲ. ಸೊ ಚುನಾವಣಾ ಆಯೋಗ they can take action on this particular DDP or whoever it is who is troubling. ಇವ್ರಿಗೆ ಈ ತರ ನೀವು FIR ಆಗ್ತಾನೆ, ನೀವು ಕ್ಲಾಸ್ ತಗೊಳ್ಳೇಬೇಕು, ಕ್ಲಾಸಿನ ರಾತ್ರಿ ತಗೊಳ್ಳೋದ ಮಕ್ಕಳಿಗೆ ಕ್ಲಾಸು. ಸೊ ಇದೆಲ್ಲ ಚುನಾವಣಾ ಆಯೋಗ ಗಮನಿಸಬೇಕು. ಇದನ್ನ ಅಂಬು ಕುಮಾರ್ or any even the DEO, they can initiate action on these officials who are troubling them. ಒಂದು ಆಮೇಲೆ ಈ ರೀತಿಯ ಲ್ಯಾಕ್ ಆಫ್ ಟ್ರಸ್ಟ್ ಇದೆಯಲ್ಲ, ಚುನಾವಣಾ ಆಯೋಗದ ಕೆಲಸದ ನೆಪ ಮಾಡ್ಕೊಂಡು ಏನೋ ಸುಮ್ಮನೆ ಹೋಗ್ತಿದ್ದಾರೆ ಅಂತ ಈ ಲ್ಯಾಕ್ ಆಫ್ ಟ್ರಸ್ಟ್, ಅದು ಆ ವಿಶ್ವಾಸದ ಕೊರತೆ. ಅದು ಆ ವಿಶ್ವಾಸದ ಕೊರತೆ ಅದನ್ನ ತಗೊಂಡು ಬಂದು ಪಾಪ ಈ ತರ ಕಷ್ಟ ಕೊಟ್ಬಿಟ್ರೆ ಸಿಬ್ಬಂದಿಗಳಿಗೆ. ಮತ್ತೆ ನೀವು ಹೇಳಿದ್ರಲ್ಲ ಯುವ ನಿಧಿ ಇತ್ಯಾದಿ ಆ ಬೇರೆ ಬೇರೆ ಅವ್ರಿಗೆ ಇದು ತೊಡಗಿಸಬೇಕಂತ ಹೇಳಿ, ಅದಕ್ಕೆ ಬೇರೆ ಆಡಳಿತಾತ್ಮಕ ನಿರ್ಧಾರ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಯುವ ನಿಧಿ ಫಲಾನುಭವಿಗಳಿಗೆ ಮೆಮೊ ಕೊಡಕ್ ಆಗೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ಎಂಪ್ಲಾಯೀಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ.
ಅಥವಾ ಬೇರೆ ಯಾರು ತಗೊಂಡ್ಬಿಟ್ರೆ ವಾಲಂಟಿಯರ್ ನಾನು ಮುಗಿಸ್ತೇನೆ ಶಶಿಧರ್ ನಾನು ಮುಗಿಸ್ತೇನೆ ಒಳ್ಳೆ ವಿಚಾರ. ಆದ್ರೆ ಆಡಳಿತಾತ್ಮಕ ನಿಯಂತ್ರಣ ಇರೋದಿಲ್ಲ ಅವ್ರ ಮೇಲೆ. ಅವ್ರನ್ನ ಆಡಳಿತ ನಿಯಂತ್ರಣ ಇಲ್ವೇ, ಅವ್ರ ಫಲಾನುಭವಿಗಳು ಅವರು. ಅದಕ್ಕೋಸ್ಕರ ಅದನ್ನ ಮಾಡಬಹುದು, ಬಟ್ ಅದಕ್ಕೆ ಬೇರೆ ಒಂದು ಆಡಳಿತಾತ್ಮಕ ತೀರ್ಮಾನ ತಗೊಳ್ಬೇಕಾಗ್ತದೆ. ಅದು ಇಟ್ಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್. ನಾಳೆ ಮುಂದಿನ ವರ್ಷದ ಈಗ ನಡೀತಾ ಇದೆ ಸರ್. ಏನು ಬದಲಾವಣೆಗಳು ಏನು ಇಲ್ಲ. ಜಾತಿ ಸಮೀಕ್ಷೆ ಆಯ್ತು, ಹೋದ ವರ್ಷದ್ದು ಎಲೆಕ್ಷನ್ ಗೆ ಸಂಬಂಧಿಸಿದ್ದಾಯ್ತು. ಬೆಂಗಳೂರಲ್ಲಿ ಬೇರೆ ಬೇರೆ ಎಲೆಕ್ಷನ್ ಬಂದಾಗ ಅಲ್ಲೂ ಕೂಡ ಅದನ್ನ ಡಿಪ್ಲಾಯ್ ಮಾಡ್ತಾರೆ. ಈ ರೀತಿ ಒಟ್ಟಾರೆ ಬ್ಲಾಕೆಟ್ ಸೊಲ್ಯೂಷನ್ ಏನಂದ್ರೆ ಈಗ ಒಟ್ಟಾರೆಯಾಗಿ ನಮ್ಮನ್ನ ಚುನಾವಣಾ ಕೆಲಸಕ್ಕೆ ಕರೀಲೇಬೇಡಿ ಅಂದ್ರೆ ಆಗೋದಿಲ್ಲ. ಅಲ್ಲ, ಬಟ್ ಅದಕ್ಕೆ ಕಾಯ್ದೆ ಇದೆ ಸರ್. RT ಕಾಯ್ದೆಯಲ್ಲಿ ಚುನಾವಣೆ ಆಯೋಗ ಒಂದು ಮನವಿ ಸರ್, ಈ ದೇಶದಲ್ಲಿ ಚುನಾವಣೆ ಆಯೋಗ ಅವರು ಕೂಡ ಮನುಷ್ಯರೇ ಸರ್. ಅವರಿಗೂ ಕೂಡ ಕಾಮನ್ ಸೆನ್ಸ್ ಇದೆ. ಮಕ್ಕಳ ಹಿತದೃಷ್ಟಿಯಲ್ಲಿ ಮಕ್ಕಳ ರಕ್ಷಣೆ ಯೋಚನೆ ಮಾಡಿ ಮಾಡಬೇಕಾಗಿರೋ ರಾಜ್ಯ ಶಿಕ್ಷಣ ಇಲಾಖೆ ಚುನಾವಣೆ ಆಯೋಗ ಕೂಡ ಯೋಚನೆ ಮಾಡಬೇಕು. ನನಗೆ ಗೊತ್ತಿರಂಗೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಇದನ್ನ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಯಾವ ಆಂಗಲ್ ಅಲ್ಲಿ ಅನ್ನತಕ್ಕಂಥದ್ದು ಅವರು ಯೋಚನೆ ಮಾಡಿ. ಸರ್ ಫೈನಲ್ ರಿಯಾಕ್ಷನ್ ಸರ್ ನಿಮ್ದು. ಈ ಟೋಟಲ್ ಸಮಸ್ಯೆ ಈಗ ನಿಮ್ಗೆ ದಾಖಲೆ ವಿಚಾರಕ್ಕೆ ಬಂದ್ರು ಒಂದಷ್ಟು ಗೊಂದಲಗಳಿದಾವೆ. ಅದಕ್ಕೊಂದು ಅಟ್ಲೀಸ್ಟ್ ಒಂದು ಅಂತ್ಯ ಅಂತ ಮಾಡ್ಬೇಕಲ್ಲ, ಅಥವಾ ಒಂದು ಕ್ಲಿಯರ್. ಮುಖ್ಯವಾಗಿ ಈ ಪ್ರಕ್ರಿಯೆಯಲ್ಲಿ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾದೇನೆಂದ್ರೆ, ನಿಮಗೆ ಫಾರ್ಮ್ 8 ಈಗ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದು ನಿಮಗೆ ಇದೇ ವರ್ಷ ಅನೇಕ ಜನರು 18 ವರ್ಷ ತುಂಬಿರ್ತದೆ, ಮತದಾನ ವಯಸ್ಸಿಗೆ ಬಂದಿರ್ತಾರೆ, ಅವ್ರಿಗೆ ಕೊಡಲ್ಲ. ಅವ್ರು ಕೊಡಲ್ಲ, ಯಾಕಂದ್ರೆ ಅವ್ರ ಹೆಸರೇ ಇರಲ್ಲ. ಎಪಿಕ್ ಇರೋದಿಲ್ಲ. ನೋಡಿ, ಅದು ಮಾಹಿತಿ ತಪ್ಪಿದೆ, ನಾನು ಹೇಳ್ಬಿಡ್ತೀನಿ. ನೋಡಿ, ಯಾರ್ದು 18 ತುಂಬಿದೆ ಅಂದ್ರೆ ಇವಾಗ ಆಗಸ್ಟ್ 5 ಆದ್ಮೇಲೆ ನೀವು ಫಾರ್ಮ್ 6 ವಿತ್ ಡಿಕ್ಲರೇಷನ್ ಹಾಕಿ ಲೆಟ್ ಮಿ ಫಿನಿಶ್ ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಫಾಲ್ಸ್ ನ್ಯೂಸ್ ಟು ಗೋ ದೇರ್. ಐ ಆಮ್ ಆಲ್ಸೋ ಸ್ಟೇಟ್ ಎಲೆಕ್ಷನ್ ರೆಪ್ರೆಸೆಂಟೇಟಿವ್. ಫಾರ್ಮ್ 8 ಬಂದು ನಾನು ಹೇಳ್ತೇನೆ ನೋಡಿ, ಅದು ಯಾರ್ದು ಓಕೆ ವೋಟರ್ ಐಡಿಯಲ್ಲಿ ಓಕೆ ಸಪೋಸ್ ಇವಾಗ ಹೊಸದಾಗಿ ಸೇರ್ಪಡೆ ಮಾಡಬೇಕು, ಅವರು ಫಾರ್ಮ್ 6 ವಿತ್ ಡಿಕ್ಲರೇಷನ್ ಹಾಕಿ ಆಗಸ್ಟ್ 5 ಮೇಲೆ ಮತ್ತೆ ಇನ್ನೊಂದು ಬಂದು ಸಪೋಸ್ ಇನ್ ಕೇಸ್ ಏನಾದರೂ ನೀವೇನಾದರೂ ದಾಖಲಾತಿಗಳು ಕೊಟ್ಟಿಲ್ಲ, ಅವಾಗ ನಿಮಗೆ ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ ನೀವು 11 ಡಾಕ್ಯುಮೆಂಟ್ಸ್ ಇದೆ, 11 ಡಾಕ್ಯುಮೆಂಟ್ ಪ್ಲಸ್ ಇವಾಗ ಸುಪ್ರೀಂ ಕೋರ್ಟ್ ಪ್ರಕಾರ ಆಧಾರ್ ಇದೆ, ಅದರ್ ಡಾಕ್ಯುಮೆಂಟ್ ಅದು ಕೊಟ್ಟು ನೀವು ತಿರ್ಗಾ ಸೇರ್ಪಡೆ ಆಗ್ಬೋದು. ಸಪೋಸ್ ಇಲ್ಲ, ವರ್ಸ್ಟ್ ಆಫ್ ದ ವರ್ಸ್ಟ್ ನೀವು ಡ್ರಾಫ್ಟ್ ರೋಲ್ ಬರುತ್ತೆ, ಡ್ರಾಫ್ಟ್ ರೋಲ್ ಅಲ್ಲಿ ನೀವು ಏನಾದರೂ ಇಲ್ಲ ಇದಾದ್ರೂ ಏನಾಗುತ್ತೆ, ನೀವು ಪುನಃ ಫಾರ್ಮ್ 6 ವಿತ್ ಡಿಕ್ಲರೇಷನ್ ಕೊಟ್ಟು ನೀವು ಇದಾಗ್ಬೋದು. ಓಕೆ, ಯಾರು ಏನು ಕೈ ಬಿಟ್ಟಿದೆ. ಮತ್ತೆ ಇನ್ನೊಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್, ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಇ ಗವರ್ನೆನ್ಸ್ ಅವರು ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ. ಓಕೆ, ಟೀಚರ್ಸ್ ಗಳು ಫೀಲ್ಡ್ ಅಲ್ಲಿ ಇರಬೇಕು, ಓವರ್ಡಿ ಕರ್ತವ್ಯ ಆಪಲ್ ಇದು ಮಾಡ್ಬೇಕಂತೇಳಿ. ಅದು ಇಲ್ದೋದ್ರೆ ಸೆಕ್ಷನ್ 32 ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ 1950 ಅಡಿಯಲ್ಲಿ ಚುನಾವಣೆಗೆ ಯಾರು ಡೆಪ್ಯೂಟಿ ಆಗಿದ್ದಾರೆ ಅವರು ಎಲೆಕ್ಟ್ರಲ್ ರೋಲ್ಸ್ ಎಲ್ಲ ಇದು ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಚುನಾವಣಾ ಆಯೋಗ ಕ್ರಮ ತಗೊಳ್ಳುವಂತ ಅಧಿಕಾರ ಇದೆ. ಇವಾಗ ಅವ್ರು ಹೇಳಿದಾಗೆ ಎಲೆಕ್ಷನ್ ಕಮಿಷನ್ ಗೆ ಹ್ಯಾಸ್ ವಾಸ್ಟ್ ಪವರ್ಸ್, nobody can tell no to it. ಅದು ಟೀಚರ್ಸ್ ಗೆ ತೊಂದರೆ ಆಗ್ಬಾರ್ದು ಇದು ಮಾಡಿದ್ದಾರೆ. ಬಟ್ DDPಗಳು DOಗಳು ಇಲ್ಲ, ನೀವು ಸ್ಕೂಲಲ್ಲಿ ಬಂದು ಇದು ಮಾಡಿ ಅಂದ್ರೆ ಆ ಅಧಿಕಾರಿಗಳ ಮೇಲೆ ಟೀಚರ್ಸ್ ಗೆ ಫ್ರೀ ಆಗಿ ಬಿಟ್ಬಿಡಿ ಅವ್ರ ಕೆಲಸ ಮಾಡಕ್ಕೆ. ಥ್ಯಾಂಕ್ ಯು ಆಲ್ ಈ ಒಂದು ಡಿಬೇಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಈ SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿತ್ತಲ್ಲ. ಅಂದ್ರೆ ಈ ಫಾರ್ಮ್ನಲ್ಲಿ 2002 ದಾಖಲೆ ಏನು ಇಲ್ವಲ್ಲಪ್ಪ, ಕೊಡ್ಲಿಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರೀರಿ, ಏನಾಗಲ್ಲ, ಅದು ಕೂಡ ಡ್ರಾಫ್ಟ್ಗೆ ಹೋಗುತ್ತೆ. ಇದ್ರೂ ಕೊಡಿ ಅಂದ್ರೆ ಈಗಲ್ಲ, ಆಗಸ್ಟ್ 5 ನಂತರ ಕೇಳ್ತಾರೆ. ಈಗ ನೀವು ಕೊಡಬೇಕಾಗಿರೋದು ಕೇವಲ ಒಂದು SIR ಫಾರ್ಮ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಫಿಲಪ್ ಮಾಡಿ ಕೊಡೋದು ಅಷ್ಟೇ. ಅವಾಗೇನು ದಾಖಲೆ ಕೊಡೋದು ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ, ಅನುಪಕುಮಾರ್ ಅವರೇ ಹೇಳಿದ್ದಾರೆ. ಅದಾದ ಮೇಲೆ ಏನಾದರೂ ಇದ್ರೆ ಆಗಸ್ಟ್ 5 ನಂತರ ನಿಮಗೆ ಒಂದು ನೋಟಿಸ್ ಬರುತ್ತೆ, ಅಲ್ಲಿ ನಿಮಗೆ 2002 ದಾಖಲೆಗಿದ್ರೆ ಕೊಡಿ, ಇಲ್ಲ ಅಂತಂದ್ರೆ ಇಲ್ಲ. ಜೊತೆಗೆ ಈ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳು ಈ ಒಂದು ಡಿಬೇಟ್ ಕಾರ್ಯಕ್ರಮದಲ್ಲಿ ನಿಮ್ಗೆ ದೂರ ಆಗಿದೆ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ
ಶಿಕ್ಷಣ ಇಲಾಖೆ ಮತ್ತು ಚುನಾವಣಾ ಆಯೋಗ ಗಮನಿಸಬೇಕಾಗಿರೋದು ಮಕ್ಕಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ಸೇಫ್ಟಿಯ ಬಗ್ಗೆ. ಯಾಕೆಂದ್ರೆ ಇರೋ ಶಿಕ್ಷಕರನ್ನೆಲ್ಲ ನೀವು SIR ಪ್ರಕ್ರಿಯೆಗೆ ನೀವು ಇನ್ಕ್ಲೂಡ್ ಮಾಡಿಬಿಟ್ರೆ ಮಕ್ಕಳದ ಪಾಠ ಕಲಿಯೋ ವಂಚಿತರಾಗ್ತಾರೆ, ಉತ್ತಮ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಸೇಫ್ಟಿ ಬೇಕು. ಮಕ್ಕಳು ನೋಡ್ಕೊಳ್ಳೋರು ಯಾರು? ಸ್ಕೂಲಲ್ಲಿ ಟೀಚರ್ಸೇ ಇಲ್ಲ ಅಂದ್ರೆ, ಅಂಗನವಾಡಿಗೆ ಕಾರ್ಯಕರ್ತರೇ ಇದರಲ್ಲಿ ಇನ್ವಾಲ್ವ್ ಆಗದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಇದ್ರ ಬಗ್ಗೆ ಏನಾದರೂ ಒಂದು ಚಿಂತನೆಯನ್ನ ಆಗ್ಬೇಕು. ಈಗ ಆಲ್ರೆಡಿ ಶುರುವಾಗಿದೆ, 9ನೇ ತಾರೀಕು, 9 ದಿನ ಆಗೋಗಿದೆ. ಇನ್ನು ಉಳ್ಕೊಂಡಿರೋದು ಈ ಮಂತ್ ಎಂಡ್ ತನಕ ನಡೆಯುತ್ತೆ. ಅಟ್ಲೀಸ್ಟ್ ಯಾವುದೇ ರೀತಿಯಾದಂಥ ಗೊಂದಲ ಇನ್ನಾದರೂ ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ.